సిస్టర్స్, ప్రైజ్ ది లార్డ్ అందరికి. హలో సిస్టర్స్, ಎಲ್ಲರಿಗೂ ప్రైజ్ ది లార్డ్. మీ ఇళ్ళలో మీ భర్తలు, మీ పిల్లలు, మీ మనవళ్ళు, మనవరాళ్ళు అందరు బాగున్నారని మేము నమ్ముతా ఉంటున్నాం. ನಿಮ್ಮ ಮನೆಗಳಲ್ಲಿ ನೀವು, ನಿಮ್ಮ ಯಜಮಾನರು, ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ನಂಬ್ತಾ ಇದ್ದೇವೆ. మనందరం ఈ విధంగా క్షేమంగా ఉండడం అది కేవలం దేవుని కృప మాత్రమే. ನಾವೆಲ್ಲರೂ ಈ ರೀತಿ ಕ್ಷೇಮವಾಗಿರೋದು ಇದು ಕೇವಲ ದೇವರ ಮಾತ್ರನೇ. మీరందరు కూడా మా కోసం ప్రార్థన చేస్తా ఉంటున్నారని నమ్ముతా ఉంటున్నాం. ನೀವೆಲ್ಲರೂ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ ನಾವು ನಂಬ್ತಾ ಇದ್ದೇವೆ. ఎంతో సంతోషం సిస్టర్స్ మీటింగ్ వస్తే మీ అందరితో మాట్లాడాలని. ಎಷ್ಟು ಸಂತೋಷನೇ, ನೀವೆಲ್ಲರೂ ಸಿಸ್ಟರ್ಸ್ ಮೀಟಿಂಗ್ ಬಂದ್ರೆ ನಿಮ್ ಜೊತೆ ಎಲ್ಲ ಮಾತಾಡ್ಬೇಕನ್ನೋ ಸಂತೋಷನೇ. ఈ రోజు కూడా మనం సిస్టర్స్ మీటింగ్ ప్రారంభించుకోక మునుపు ఒక చిన్న ప్రార్థన చేసుకొని ప్రారంభించుకుందాం. ಈ ದಿನ ಸಹ ಸಿಸ್ಟರ್ಸ್ ಮೀಟಿಂಗ್ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಂಡು ಪ್ರಾರಂಭ ಮಾಡ್ಕೊಳ್ಳೋಣ. ಪ್ರೇಮಗಲ ತಂಡ್ರಿ, ಪ್ರೀತಿಯುಳ್ಳ ತಂದೆ, జీవం గల దేవా, ಜೀವವುಳ್ಳ ದೇವರೇ, ఎన్నడూ మారని మార్పు చెందని మహారాజా, ಎಂದಿಗೂ ಮಾರ್ಪಾಟಾಗದಂತ ಮಹಾರಾಜರೇ, మమ్మల్ని అధికంగా ప్రేమించే దేవా, ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತ ದೇವ, మమ్మల్ని ప్రేమించి కల్వారి సిలువలో ప్రాణం పెట్టిన మా గొప్ప రక్షక, ನಮ್ಮನ್ನ ಪ್ರೀತಿಸಿ ನಮಗಾಗಿ ಆ ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದಂತ ದೊಡ್ಡ ರಕ್ಷಕನೇ, దేవాది దేవా, ದೇವಾದಿ ದೇವರೇ, ప్రభువుల ప్రభువా, ಪ್ರಭುಗಳ ಪ್ರಭುವೇ, మమ్మల్ని అందరినీ ఈరోజు సిస్టర్స్ మీటింగ్ కోసం గ్యాదర్ చేసిన విధానం బట్టి ఆరాధించి పూజిస్తా ఉంటున్నాం. ನಮ್ಮೆಲ್ಲರಿಗೆ ಸ್ತ್ರೀಯರ ಕೂಟಕ್ಕಾಗಿ ನಮ್ಮೆಲ್ಲರಿಗೆ ಸೇರಿಸಿದಕ್ಕಾಗಿ ನಿಮ್ಗೆ ಆರಾಧಿಸ್ತಾ ಇದ್ದೇವೆ. ఈరోజు సిస్టర్స్ మీటింగ్ లో సహాయపడండి. ಈ ದಿನದ ಸಹೋದರಿಯರ ಕೂಟದಲ್ಲಿ ಸಹಾಯ ಮಾಡ್ರಿ. సింగింగ్ లో సహాయం చేయండి అయ్యా. ಹಾಡು ಹಾಡೋದ್ರಲ್ಲಿ ಸಹಾಯ ಮಾಡ್ರಿ. ఆంటీని కూడా ఆత్మతో అభిషేకించి వాక్యంలో సహాయం చేయండి. ಆಂಟಿ ಸಹ ನೀವು ಅಭಿಷೇಕಿಸಿ ವಾಕ್ಯದಲ್ಲಿ ನೀವೇ ಸಹಾಯ ಮಾಡ್ರಿ. మీ దాసరాల్ని ట్రాన్స్లేషన్ లో కూడా రెబకాని జ్ఞాపకం చేసుకుంటామని వేడుకుంటున్నామయ్యా. ದಾಸರಾದಂತ ರೆಬೆಕನನ್ನು ಸಹ ದೇವ ಭಾಷಾಂತರದಲ್ಲಿ ನೀವೇ ಸಹಾಯ ಮಾಡ್ತಾ ಬರ್ಬೇಕಾಗಿ ಕೇಳ್ಕೊತಿದ್ದೇವೆ. ఈ సిస్టర్స్ మీటింగ్ అంతా మీరే అల్ఫా ఒమేగాగా ఉండి నడిపిస్తారని మీ మీద విశ్వసిస్తూ ಈ ಸಿಸ್ಟರ್ಸ್ ಮೀಟಿಂಗ್ ಅಲ್ಲಿ ನೀವೇ ಅಲ್ಫಾ ಒಮೇಗಾ ಆಗಿ ನಡೆಸ್ತೀರೆಂದು ನಂಬುತ್ತಾ యేసుక్రీస్తు నామమున ప్రార్థించి వేడుకుంటున్నాం తండ్రి. ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ఆమేన్. ಆಮೆನ್. ఈ రోజు మనము పాట పాడుకుందాము. ಈ ದಿನ ನಾವೊಂದು ಹಾಡು ಹಾಡ್ಕೊಳ್ಳೋಣ. ప్రభువా గురి యొద్దకి పరిగెత్తుచున్నాను నేను, ఈ పాట పాడుకుందాము. ಪ್ರಭುವೇ ಗುರಿಯ ಕಡೆಗೆ ಓಡುತ್ತಿರುವೆ ನಾನು ಎಂಬ ಹಾಡು ಹಾಡ್ಕೊಳ್ಳೋಣ. మనందరికి వచ్చిన పాటనే, ನಮ್ಮೆಲ್ಲರಿಗೆ ಇದು ಬಂದಂತ ಹಾಡೆ, కలిసి పాడుకుందాము. ಎಲ್ಲರೂ ಸೇರಿ ಹಾಡ್ಕೊಳ್ಳೋಣ. ప్రభువే ಗುರಿಯ ಕಡೆಗೆ ಓಡುತ್ತಿರುವೆ ನಾನು, ಪ್ರಭುವೇ ಗುರಿಯ ಕಡೆಗೆ ಓಡುತ್ತಿರುವೆ ನಾನು, ಉನ್ನತ ಕರುವಿಕೆಗೆ ಸಿಗುವ ಬಹುಮಾನ ಹೊಂದಬೇಕೆಂದು, ಉನ್ನತ ಕರುವಿಕೆಗೆ ಸಿಗುವ ಬಹುಮಾನ ಹೊಂದಬೇಕೆಂದು, ಪ್ರಭುವೇ ಗುರಿಯ ಕಡೆಗೆ ಓಡುತ್ತಿರುವೆ ನಾನು, ಪ್ರಭುವೇ ಏನೇನು ನನಗೆ ಲಾಭಕರವಾಗಿತ್ತು ಅವುಗಳನ್ನು ಕ್ರಿಸ್ತ ನಿಮಿತ್ತ, ಏನೇನು ನನಗೆ ಲಾಭಕರವಾಗಿತ್ತು ಅವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವಾಗಿ ಎಣಿಸಿಕೊಂಡು ಮುಂದಕ್ಕೆ ಸಾಗುತ್ತಿರುವೆನು, ನಷ್ಟವಾಗಿ ಎಣಿಸಿಕೊಂಡು ಮುಂದಕ್ಕೆ ಸಾಗುತ್ತಿರುವೆನು, ಪ್ರಭುವೇ ಗುರಿಯ ಕಡೆಗೆ ಓಡುತ್ತಿರುವೆ ನಾನು, ಪ್ರಭುವೇ ಕ್ರಿಸ್ತನ ಸಂಪಾದಿಸಿಕೊಂಡು ಆತ
ಶಕ್ತಿ ಕ್ರಿಸ್ತನ ಸಂಪಾದಿಸಿಕೊಂಡು ಆತನ ಪುನರುತ್ಥಾನ ಶಕ್ತಿ ಅರಿತು ಆತನ ಶ್ರಮೆಗಳಲ್ಲಿ ಪಾಲುಗಾರನಾಗುವೆನು ಅರಿತು ಆತನ ಶ್ರಮೆಗಳಲ್ಲಿ ಪಾಲುಗಾರನಾಗುವೆನು ಪ್ರಭುವೇ ಗುರಿಯ ಕಡೆಗೆ ಓಡುತ್ತಿರುವೆ ನಾನು ಪ್ರಭುವೇ ಕ್ರಿಸ್ತನ ಕುರಿತು ಅತಿ ಶ್ರೇಷ್ಠವಾದ ಜ್ಞಾನದ ನಿಮಿತ್ತವಾಗಿ ಕ್ರಿಸ್ತನ ಕುರಿತು ಅತಿ ಶ್ರೇಷ್ಠವಾದ ಜ್ಞಾನದ ನಿಮಿತ್ತವಾಗಿ ಸಕಲವನ್ನು ನಷ್ಟವಾಗಿ ಎನಿಸಿಕೊಳ್ಳುತ್ತಿರುವೆನು ಸಕಲವನ್ನು ನಷ್ಟವಾಗಿ ಎನಿಸಿಕೊಳ್ಳುತ್ತಿರುವೆನು ಪ್ರಭುವೇ ಗುರಿಯ ಕಡೆಗೆ ಓಡುತ್ತಿರುವೆ ನಾನು ಪ್ರಭುವೇ ಹಿಂದಿನವುಗಳನ್ನು ಮರೆತು ಮುಂದಿನವುಗಳಿಗಾಗಿ ಹಿಂದಿನವುಗಳನ್ನು ಮರೆತು ಮುಂದಿನವುಗಳಿಗಾಗಿ ಎದೆ ಬೊಗ್ಗದ ವೀರನಾಗಿ ಮುಂದಕ್ಕೆ ಸಾಗುತ್ತಿರುವೆನು ಎದೆ ಬೊಗ್ಗಿದ ವೀರನಾಗಿ ಮುಂದಕ್ಕೆ ಸಾಗುತ್ತಿರುವೆನು ಪ್ರಭುವೇ ಗುರಿಯ ಕಡೆಗೆ ಓಡುತ್ತಿರುವೆ ನಾನು ಪ್ರಭುವೇ ಗುರಿಯ ಕಡೆಗೆ ಓಡುತ್ತಿರುವೆ ನಾನು ಉನ್ನತ ಕರುವಿಕೆಗೆ ಸಿಗುವ ಬಹುಮಾನ ಹೊಂದಬೇಕೆಂದು ಉನ್ನತ ಕರುವಿಕೆಗೆ ಸಿಗುವ ಬಹುಮಾನ ಹೊಂದಬೇಕೆಂದು ಪ್ರಭುವೇ ಗುರಿಯ ಕಡೆಗೆ ಓಡುತ್ತಿರುವೆ ನಾನು ప్రభువే. ఇప్పుడు మనం కొంచెం సేపు వాక్యం చూసుకుందాము. ఇవాగ ನಾವು ಸ್ವಲ್ಪ ಹೊತ್ತು ವಾಕ್ಯ ಕೇಳ್ಕೊಳ್ಳೋಣ. దేవుడు మనందరితో వాక్యం ద్వారా ఆదరించి మనందరిని బలపరచును గాక. ದೇವರು ನಮ್ಮೆಲ್ಲರನ್ನು ವಾಕ್ಯದಿಂದ ಆದರಿಸಿ ನಮ್ಮೆಲ್ಲರನ್ನು ಬಲಪಡಿಸಲಿ. ಎಲ್ರಿಗೂ ಪ್ರೈಸ್ ದಿ ಲಾರ್ಡ್. आइए आज की सेवा प्रभु के वचन में से हम शुरू करेंगे. ಇವತ್ತಿನ ಸೇವೆ ದೇವರ ವಾಕ್ಯದಿಂದ ಪ್ರಾರಂಭ ಮಾಡೋಣ. ಮಾರ್ಕ್ 16 ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 9ನೇ ವಚನ. मिलके पढ़ेंगे. ಸೇರಿ ಓದೋಣ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 9ನೇ ವಚನ. ಎಲ್ಲರೂ ಸೇರಿ ಓದೋಣ. सप्ताह के पहले ಮೊದಲನೆಯ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನು ಬಿಡಿಸಿದ್ದನು. प्रभु इस पढ़े जाने वचन के ऊपर आशीष दे. प्रार्थना. ಈ ಓದಿದಂತ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. प्रेमकारी विश्वास योग्य दयालु करुणामय सूर्य परमेश्वर पिता
चरणों के पास हमारे उद्धारकर्ता यीशु मसीह के नाम से आकर हमारे आत्मा प्राण शरीर को आपके बहुमूल्य लहू की चिपकाव के नीचे लाते हुए झुककर दंडवत प्रणाम करते हैं, धन्यवाद देते हैं आज के नए दिन के लिए। आपके अनुग्रह से हमारे जीवन में दिखाकर आपके पवित्र उपस्थिति में आने का भाग्य प्रभु आपने हमको दिया है, हृदय से आभारी हम धन्यवाद देते हैं। सच में देखा जाए तो प्रभु हम आपका नाम लेने के भी योग्य नहीं, आपके चरणों के पास खड़े होने के भी योग्य नहीं प्रभु। मैं भी अपने बलहीनता को जानते हुए आपके सन्मुख आए हुए हूँ, आपके दिए हुए इस आदर के लिए तो हृदय से आभारी हूँ, धन्यवाद देती हूँ, विशेष धन्यवाद देती हूँ प्रभु। आज के दिन में आपके पवित्र चरणों के पास बहनों की संगति में प्रभु आपने हमको इकट्ठा किया, हृदय से आभारी हैं, धन्यवाद देते हैं। धन्यवाद देते हैं प्रभु आपके जीवित वचन पढ़ने के लिए प्रभु आपने कृपा दिया। अद्भुत परमेश्वर पवित्र प्रभु आपके अद्भुत प्रेम को, आपके दया, आपके अनुग्रह को जो आपने हमारे व्यक्तिगत जीवन में किया, हृदय से आभारी हैं, धन्यवाद देते हैं। आज की सेवकाई के लिए धन्यवाद देते जो आपने हमको दिया है, अभी तक आपने कृपा दिया, धन्यवाद देते हैं। जीवित वचन पढ़ने के लिए प्रभु आपने कृपा दिया, धन्यवाद देते हैं। वचन को प्रभु मेरे लिए, हमारे लिए वचन को पवित्र प्रभु जी आप आशीर्वादित कीजिए। वचन के द्वारा प्रभु जी मुझसे, हमसे प्रभु आप बातें कीजिए। अयोग्य दासी हूँ प्रभु जी, आपके चरणों के पास मेरी सारी बलहीनता को लेके आती हूँ पवित्र प्रभु यीशु राजा। कोई ज्ञान मेरे मुझको नहीं है, परंतु प्रभु आपका बहुत का अनुग्रह चाहती हूँ, दया कीजिए। लूक 12:12 वचन के अनुसार और पवित्र प्रभु यीशु निर्गमन 4:12 के वचन के अनुसार आप ही प्रभु मेरे आप अगुवाई कीजिए। बहन की भाषांतर करने में भी प्रभु आप अगुवाई कीजिए, दया कीजिए पवित्र प्रभु जी। हमारा समय किसी भी रीति से व्यर्थ न होने पाए, हर एक अंधकार के देखने की सारी शक्तियों को आप दूर कीजिए। वचन के प्रकाश में मैं, हम बहने एक पाठ अपने जीवन में सीखते हुए आपके राज्य के लिए हमको तैयार कीजिए। हम अपने आप को, इस पूरी सेवा को आपके हाथों में सौंपते हुए इस प्रार्थना को धन्यवाद के साथ यीशु मसीह के नाम से मांगते हुए सुने और स्वीकार कीजिए, आमीन आमीन। बड़े कनाल में 9 ವಾರದ ಮೊದಲನೆಯ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು, ಆಕೆಗೆ 7 ದೆವ್ವಗಳನ್ನು ಬಿಡಿಸಿದ್ದನು। यहाँ पर हम मरियम मगदलीने के बारे में देखते हैं। ಇಲ್ಲಿ ಇವತ್ತು ನಾವು ಮಗ್ದಲದ ಮರಿಯಳ ವಿಷಯದಲ್ಲಿ ನೋಡ್ತಾ ಇದ್ದೇವೆ। यहाँ पर उसके एक जीवित साक्ष्य है। ಇಲ್ಲಿ ಆಕಿನ ಜೀವಿತದ ಸಾಕ್ಷಿ ಇದೆ। क्या है मतलब मरियम मगदलीने में 7 दुष्टात्माएं थी। ಈ ಮಗ್ದಲದ ಮರಿಯಳಲ್ಲಿ 7 ದೆವ್ವಗಳು ಅಥವಾ 7 ದುರಾತ್ಮಗಳಿದ್ವು ಅಂತ। मरिया नाम है, मगदलीने उसके गांव का नाम है, इसलिए बहुत सारे उन दिनों में मरियम थे, परंतु इसके नाम से, गांव से इसका नाम मरियम मगदलीने बाइबल में लिखा हुआ है। ಆಕಿನ ಹೆಸರು ಮರಿಯಳು, ಆದ್ರೆ ಆಕಿನ ಊರು ಮಗ್ದಲ, ಅದಕ್ಕೋಸ್ಕರ ಅನೇಕರು ಮರಿಯಳರಿದ್ದರ ಕಾರಣದಿಂದ ಆಕೆಗೆ ಮಗ್ದಲದ ಮರಿಯಳು ಎಂಬುದಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ। परंतु इसके विषय में एक अद्भुत साक्ष्य है, वो क्या है मतलब उसमें से प्रभु ने 7 दुष्टात्मा को निकाला था। ಇಲ್ಲಿ ಯಾಕೆಂದ ಅದ್ಭುತವಾದಂತ ಸಾಕ್ಷಿ ಇದೆ ಏನಂದ್ರೆ ಈಕೆ ಒಳಗಡೆ ಇರುವಂತ 7 ದುರಾತ್ಮಗಳನ್ನು ಹೊರಡಿಸ್ಬಿಟ್ಟಿದ್ರು ಅಂತ। हाँ, उसके साक्ष्य जहाँ पर और भी लूक सुवार्ता में लिखा है, मरियम मगदलीने जिसमें से 7 दुष्टात्माएं निकल गई थी बोल के लिखा हुआ है। ಲೂಕನ್ ಬರ್ಸು ವಾರ್ತೆಯಲ್ಲಿ ಕೂಡ ಏನ್ ಬರೆಯಲ್ಪಟ್ಟಿದೆ ಅಂದ್ರ ಯಾರಿಂದ 7 ದುರಾತ್ಮಗಳು ಹೊರಟವೋ ಆ ಮರಿಯಳು ಎಂಬುದಾಗಿ ಬರೆಯಲ್ಪಟ್ಟಿದೆ। मतलब कहने का मतलब ये मरियम पहले कैसी थी, मतलब उसमें दुष्टात्माएं समा गई थी। ಎಂಥ ಮರಿಯಳು ಗತಕಾಲದಲ್ಲಿ ಈಕೆ ಅಂದ್ರೆ ಆಕೆನಲ್ಲಿ ದುರಾತ್ಮಗಳು ವಾಸ ಮಾಡ್ತಾ ಇದ್ವು। कितने 7 दुष्टात्माएं थी। 7 ದುಷ್ಟಾತ್ಮಗಳು ಆಕೆನಲ್ಲಿ ಇದ್ವು। 7 का अर्थ क्या है? 7ರ ಅರ್ಥ ಏನು? संपूर्णता, पूर्णता बोल के बोलते हैं। ಸಂಪೂರ್ಣತೆ ಅಥವಾ ಪರಿಪೂರ್ಣತೆ ಅಂತ ನೋಡ್ತೀವಿ। मतलब ये मरियम 7 दुष्ट मतलब पूरी रीति से शैतान के वश में है, दुष्टात्मा के वश में है। ಈ ಮರಿಯಳು ಪೂರ್ತಿಯಾಗಿ ದುಷ್ಟನ ಆ ದುರಾತ್ಮಗಳ ಅಧೀನದಲ್ಲಿದ್ದಾಳೆ।
परंतु प्रभु यीशु मसीह ने उसको इन 7 दुष्ट आत्माओं से उसको छुटकारा दिया। ಆದ್ರೆ ಯೇಸು ಕ್ರಿಸ್ತನವರು ಈ 7 ದುರಾತ್ಮಗಳಿಂದ ಆಕೆಗೆ ಬಿಡುಗಡೆಯನ್ನು ಅನುಗ್ರಹಿಸ್ತಾ ಬಂದ್ರು. हम देखते हैं दुष्ट आत्मा लगे सो बहुत सारे व्यक्तियों को हम अपने जीवन में देखे हैं। ದುರಾತ್ಮಗಳು ಹಿಡಿದಂತ ಅನೇಕ ವ್ಯಕ್ತಿಗಳನ್ನು ನಾವು ನಮ್ಮ ಜೀವಿತದಲ್ಲಿ ನೋಡಿದ್ದೇವೆ. कैसे है बोलने से वो खुद नहीं रहते परंतु उसमें से दुष्ट आत्मा बोलते हैं। ಅವರು ತಮ್ಮಲ್ಲಿ ತಾವಿರೋದಿಲ್ಲ, ಆದ್ರ ಅವುಗಳಿಗೆ ದುರಾತ್ಮ ಅಂತ ಹೇಳ್ತಾರೆ. उसका नाम पूछने से भी उसका खुद का नाम बोलते हैं परंतु जो उसमें है उसका नाम बोलते हैं। ಆ ಹೆಸರು ಕೇಳಿದ್ರೆ ತನ್ನ ಹೆಸರು ಏನಿದೆ ಹೇಳಲಾದ್ರ ದುರಾತ್ಮ ಅದ್ರ ಹೆಸರು ಏನಿದೆ ಅದು ಹೇಳ್ತಾರೆ. मतलब पूरी रीति से वो शैतान के वश में हो जाते हैं। ಇದರ ಅರ್ಥ ಏನಂದ್ರೆ ಪರಿಪೂರ್ಣವಾಗಿ ಅವರು ಶತ್ರು ಸೈತಾನನ ವಶದಲ್ಲಿ ಅಧೀನದಲ್ಲಿದ್ದಾರೆ ಅಂತ. परंतु हम देखते हैं मरियम मगदलिनी के ऊपर प्रभु यीशु मसीह का परमेश्वर पिता का अनुग्रह हुआ। ಇಲ್ಲಿ ನೋಡ್ತೇವೆ ಮಗ್ದಲದ ಮರಿಯಳ ಮೇಲೆ ಕರ್ತನಾದಂತ ಯೇಸು ಕ್ರಿಸ್ತರ ಕೃಪೆ ಆಕೆಗೆ ಅನುಗ್ರಹವಾಯಿತು ಅಂತ. और प्रभु यीशु मसीह ने ठीक समय पर क्या किया, मरियम के जीवन में से 7 दुष्ट आत्माओं को पूरी रीति से निकाल दिया। ಆದ್ರೆ ಸಮಯಕ್ಕೆ ಸರಿಯಾಗಿ ಕರ್ತನಾದಂತ ಯೇಸು ಕ್ರಿಸ್ತನವರು ಆಕೆ ಒಳಗಡೆ ಇರುವಂತ 7 ದುರಾತ್ಮಗಳನ್ನು ಹೊರಡಿಸ್ಬಿಡ್ತಾ ಬಂದ್ರು. एक नहीं दो नहीं, पूरी रीति से वो स्वतंत्र हो गए। ಒಂದಲ್ಲ ಎರಡಲ್ಲ, ಆದ್ರೆ ಪೂರ್ತಿಯಾಗಿ ಆಕೆ ಸ್ವತಂತ್ರವಾಗ್ತಾ ಬಂದಳು. हम हमारे जीवन में देखा जाए तो ನಾವು ನಮ್ಮ ಜೀವಿತದಲ್ಲಿ ನೋಡೋದಾದ್ರೆ हम भी पहले शैतान के पाप के दासत्व में थे। ನಾವು ಕೂಡ ಗತಕಾಲದಲ್ಲಿ ಶತ್ರು ಸೈತಾನನ ವಶದಲ್ಲಿ ಅಧೀನದಲ್ಲಿ ಇದ್ದಂತವ್ರೆ. मतलब हम अच्छा करना जानते हुए भी कर नहीं पा रहे थे। ಏನಂದ್ರೆ ಒಳ್ಳೇದ್ ಮಾಡ್ಬೇಕಂತ ಗೊತ್ತಿದ್ರು ಕೂಡ ಮಾಡ್ಲಾರ್ದೆ ಹೋಗ್ತಾ ಇದ್ದೆವು. क्यों? पूरी रीति से शैतान का वर्चस्व या अधिकार हमारे जीवन में था। ಯಾಕಂದ್ರೆ ಶತ್ರುವಿನ ಸೈತಾನನ ಅಧಿಕಾರ ಪೂರ್ತಿ ನಮ್ ಜೀವಿತದ ಮೇಲೆ ಇತ್ತು. प्रभु के वचन में लिखा है एफिसी पत्रिका, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಫೆಸದವರಿಗೆ ಬರೆದಂತ ಪತ್ರಿಕೆ 2nd chapter 2ನೇ ಅಧ್ಯಾಯ और 2-3 वर्ष पर 2 ಮತ್ತು 3ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2 ಮತ್ತು 3ನೇ ವಚನ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. तो यहाँ पर लिखा है कि हम पूरी रीति से क्या है, शैतान के अधीन में थे। ಇಲ್ಲಿ ಏನ್ ನೋಡ್ತಾ ಇದ್ದೇವೆ ಅಂದ್ರೆ ನಾವು ಪರಿಪೂರ್ಣವಾಗಿ ಶೈತಾನನ ಅಧೀನದಲ್ಲಿದ್ದೆವು ಅಂತ. लिखा है जिनमें तुम पहले ही संसार की रीति पर आकाश के अधिकार के हाकिम अर्थात उस आत्मा के अनुसार चलते थे जो अभी आज्ञा न मानने वालों में कार्य करता है। 2 वर्ष पढ़िए। 2ನೇ ವಚನದಲ್ಲಿ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಅಂತ. हम पहले संसार की रीति के अनुसार ये संसार के अधीन में थे। ನಾವು ಇಹಲೋಕ ಅನುಸಾರವಾಗಿ ನಡೆದುಕೊಳ್ತಾ ಈ ಲೋಕದ ಅಧೀನದಲ್ಲಿದ್ದೆವು. और शरीर के अभिलाषाओं में दिन बिताते थे। ಶರೀರದ ಅಭಿಲಾಷೆಗಳಲ್ಲಿದ್ದುಕೊಂಡು ನಾವು ದಿನವನ್ನು ಕಳೆಯುವಂತವರಾಗಿದ್ದೆವು. और शरीर और मन की इच्छाएं पूरी करते थे। ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತ ಇಚ್ಛೆಗಳನ್ನು ನಾವು ಪೂರ್ತಿ ಮಾಡುವಂತವರಾಗಿದ್ದೆವು. मतलब पूरी रीति से हम पाप के और शैतान के दासत्व में थे। ಪರಿಪೂರ್ಣವಾದಂತ ರೀತಿಯಲ್ಲಿ ನಾವು ಸೈತಾನನಿಗೂ ಪಾಪಕ್ಕೂ ಅಧೀನರಾಗಿ ದಾಸರಾಗಿದ್ದೆವು.
मतलब हम वो शरीर के लिखा है शरीर और मन की इच्छा को पूरा कर रहे थे. ಶರೀರ ಮತ್ತು ಮನಸ್ಸಿಗೆ ಇಷ್ಟ ಬಂದಂತ ಇಚ್ಛೆಗಳನ್ನು ಪೂರೈಸುವಂತವರಾಗಿದ್ದೆವು ಅಂತ. मतलब हम पूरी रीति से शैतान के पाप के दासत्व में होने के कारण से हमारा जीवन हम देखते हैं कि हम प्रभु से दूर हो गए थे. ಪೂರ್ತಿಯಾಗಿ ಸೈತಾನನ ಮತ್ತು ಪಾಪದ ಅಧೀನದಲ್ಲಿರುವ ನಿಮಿತ್ತವಾಗಿ ನಾವು ದೇವರಿಂದ ದೂರವಾಗಿರುವಂತವರಾಗಿದ್ದೆವು. 4 वर्ष पढ़िए. 4ನೇ ವಚನ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. मतलब परमेश्वर के उस बड़े प्रेम के कारण से प्रभु ने हमसे प्रेम किया. ಕರುಣಾನಿಧಿಯಾಗಿರುವಂತ ದೇವರು ಅವ್ರ ದೊಡ್ಡ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಾರೆ. और ठीक समय पर प्रभु ने ऐसे शैतान के वश से पाप से हमको छुटकारा दिया. ಅದ್ರ ಸಮಯಕ್ಕೆ ಸರಿಯಾಗಿ ತಕ್ಕಂತೆ ದೇವರು ನಮ್ಮನ್ನು ಆ ಪಾಪದಿಂದ ಶತ್ರುವಿನ ಅಧೀನದಿಂದ ನಮಗ್ ಬಿಡಿಸ್ತಾ ಬಂದಿದ್ದಾರೆ. मरियम मगदलीन के ऊपर भी परमेश्वर का अनुग्रह हुआ और ठीक समय पर वो भी 7 दुष्टात्माओं से छुटकारा पाई. ಮಗ್ದಲದ ಮರಿಯಳ ಮೇಲೆ ದೇವರ ಅನುಗ್ರಹ ಆಯ್ತು. ಆಕೆ 7 ದುರಾತ್ಮಗಳಿಂದ ಬಿಡುಗಡೆ ಹೊಂದುತ್ತಾ ಬಂದಳು. प्रभु के वचन में लिखा है, पढ़िए रोम पत्रिका 6 चैप्टर. ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯ और उसका 17-18 पढ़िए. 17 ಮತ್ತು 18ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17, 18ನೇ ವಚನ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. पहले हम पाप के दास थे. ಮೊದಲು ನಾವು ಪಾಪಕ್ಕೆ ದಾಸರಾಗಿದ್ದೆವು. मतलब शैतान पाप के अधीन में उसके अधीन में थे. ನಾವು ಪಾಪದ ಅಧೀನದಲ್ಲಿ ದಾಸತ್ವದಲ್ಲಿ ನಾವಿದ್ದೆವು. परंतु परमेश्वर के अनुग्रह के द्वारा प्रभु ने हमको क्या है परमेश्वर के दास बनाए. ಆದ್ರೆ ಕರ್ತನ ಅನುಗ್ರಹದಿಂದ ನಾವು ಕರ್ತನಿಗೆ ದಾಸರಾಗುವಂತೆ ಆತನು ಮಾಡಿದ್ದಾನೆ. तो हम प्रभु के वचन में बहुत सारे ऐसे दुष्ट आत्माएं संसार में है, परंतु प्रभु ने हमको ऐसे पाप के दासत्व में से प्रभु ने हमको छुटकारा दिया. ಅನೇಕ ವಿಧವಾದಂತ ದುರಾತ್ಮಗಳು ಈ ಲೋಕದಲ್ಲಿವೆ. ಆದ್ರೆ ಈ ಪಾಪ ಲೋಕದಿಂದ ದೇವರು ಪಾಪದಿಂದ ದಾಸತ್ವದಿಂದ ನಮಗೆ ಬಿಡುಗಡೆಯನ್ನು ಅನುಗ್ರಹಿಸಿದ್ದಾರೆ. प्रभु के वचन मार्क सुसमाचार में भी हम देखते हैं. ಮಾರ್ಕನ ಸುವಾರ್ತೆಯಲ್ಲಿ ಕೂಡ ನಾವು ನೋಡ್ತೇವೆ. वो गन्नेसरेत जो देश में एक जो दुष्ट आत्मा लगा हुआ व्यक्ति था. ಆ ಗೆರೆಸೇನರ ಪಟ್ಟಣದಲ್ಲಿ ದುರಾತ್ಮಗಳನ್ನು ಹಿಡಿದಿರುವಂತ ವ್ಯಕ್ತಿ ಇದ್ನು. और उसका स्थिति देखा जाए तो बहुत ही भयंकर था. ಅವನ ಸ್ಥಿತಿ ನೋಡೋದಾದ್ರೆ ಅದು ಎಷ್ಟೋ ಭಯಂಕರವಾದಂತ ಸ್ಥಿತಿಯಾಗಿತ್ತು. उसके जीवन में तो पूरा सेना भर गई थी. ಅವನ್ ಜೀವ ಅದ್ರ ಪೂರ್ತಿ ಸಹನೆ ಅನ್ನುವಂಥದ್ದೇ ಕಳೆದುಕೊಂಡಿದ್ದನು. मतलब पूरी रीति से सेना लिखा है उसमें. सेना मतलब बहुत बड़ा झुंड उसमें था. शैतान का झुंड उसमें था. ಅವನೊಳಗಡೆ ಒಂದು ದಂಡು ಸೇನೆ, ಆ ದಂಡು ದೆವ್ವಗಳ ದಂಡು ಅವನ ಒಳಗಡೆ ಇತ್ತು ಅಂತ. परंतु परमेश्वर की कृपा से उसको भी क्या प्रभु ने उसको भी दुष्ट आत्मा को उसके जीवन में से निकाल दिया. ದೇವರು ತನ್ನ ಕೃಪೆ ನಿಮಿತ್ತವಾಗಿ ತನ್ನ ಅನುಗ್ರಹದ ನಿಮಿತ್ತವಾಗಿ ಅವನಲ್ಲಿರುವಂತಹ ದಂಡಿನಿಂದ ಬಿಡಿಸಿದನು. और प्रभु के वचन में लिखा है मार्क सुसमाचार 5 अध्याय का 15 वचन. 5 chapter 15 verse. ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಮಾರ್ಕ್ 5ನೇ ಅಧ್ಯಾಯ 15ನೇ ವಚನ. ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. तो यहाँ पर हम क्या देखते हैं, मतलब दुष्ट आत्माओं से छुटकारा पाया हुआ ये व्यक्ति है. ಈ ದುರಾತ್ಮಗಳಿಂದ ಬಿಡುಗಡೆ ಹೊಂದಿರುವಂತಹ ವ್ಯಕ್ತಿ ಇಲ್ಲಿ ಇದ್ದಾನೆ.
और वो क्या है, अभी जब दुष्ट आत्माएं निकल गई, वो कपड़े पहने हुए सचेत प्रभु के पास बैठा हुआ है। ಇಲ್ಲಿ ದುರಾತ್ಮಗಳು ಯಾವಾಗಾದ್ರೂ ಹೊರಟು ಹೋಗಿವೇನೋ ಬಟ್ಟೆಗಳನ್ನ ಹಾಕೊಂಡು ಸ್ವಸ್ಥ ಬುದ್ಧಿಯಿಂದ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡಿದ್ದಾನೆ ಎಂಬುದಾಗಿದೆ. उसमें से पूरी रीति से दुष्ट आत्माएं निकल गई. ಅವನಲ್ಲಿರುವಂತಹ ದುರಾತ್ಮಗಳೆಲ್ಲವೂ ಪೂರ್ತಿಯಾಗಿ ಬಿಟ್ಟು ಹೋದ್ವು. और लिखा है जो लोग दूसरे देख रहे थे वो देखकर डर गए. ಯಾರಾದ್ರೂ ಅವನಿಗೆ ನೋಡ್ತಾ ಇದ್ರು, ಅವನಿಗೆ ನೋಡಿ ಭಯ ಪಟ್ರು, ಹೆದರಿದ್ರು ಅಂತ. तो कहने का मतलब जब हमारे जीवन में भी जब पूरी रीति से हम शैतान से, पाप से जब हम पूरी रीति से छुटकारा पाते हैं, तभी क्या हमारे जीवन में एक नया परिवर्तन आता है. ಯಾವಾಗ ನಮ್ ಜೀವಿತದಲ್ಲಿ ಕೂಡ ಪಾಪದಿಂದ ಪೂರ್ತಿ ಪರಿಹಾರ ಹೊಂದ್ತೇವೋ, ಪಾಪದಿಂದ, ಪಾಪ ದಾಸತ್ವದಿಂದ, ದುರಾತ್ಮಗಳಿಂದ ಬಿಡುಗಡೆ ಹೊಂದುತ್ತೇವೋ, ಅವಾಗ ನಮ್ ಜೀವಿತದಲ್ಲಿ ನೂತನವಾದಂತ ವಿಷಯಗಳು ಬರ್ತವೆ. हमारे जीवन में क्या है, हमारे जीवन को देखकर फिर बाद में बहुत लोग डर जाते हैं. ನಮ್ಮ ಬದಲಾದಂತ ಜೀವಿತವನ್ನ ನೋಡಿ ಅನೇಕರು ಹೆದರ್ತಾರೆ. पास आने के लिए भी डरते हैं. ಹತ್ರ ಬರ್ಲಿಕ್ಕೆ ಕೂಡ ಭಯ ಪಡ್ತಾರೆ. क्यों बोलने से, अरे पहले ये व्यक्ति ऐसा था, अभी क्या है पूरी रीति से चेंज हो गया है. ಯಾಕಂದ್ರೆ ಮೊದಲು ಈ ವ್ಯಕ್ತಿ ಬೇರೆ ಆಗಿದ್ನ, ಇವಾಗ ಪೂರ್ತಿಯಾಗಿ ಬೇರೆ ಆಗಿದ್ದಾನೆ ಎಂಬುದಾಗಿ. परंतु अगर अभी भी हमारे जीवन में अभी भी कुछ पाप का स्वभाव, शैतान का गुण हमारे जीवन में है, तो कोई लोग हमको नहीं रखते हैं. ಆದ್ರೆ ಇನ್ನೂ ನಮ್ ಜೀವಿತ ಬದಲಾಗ್ಲಿಲ್ಲ, ಪಾಪ ಒಂದ್ ವೇಳೆ ನಮ್ ಜೀವಿತದಲ್ಲಿ ಇದೆ ಅಂದ್ರೆ ಯಾರು ಕೂಡ ನಮಗ್ ಭಯ ಪಡೋದಿಲ್ಲ. इस रीते प्रभु की इच्छा हमारे जीवन में क्या है, मतलब हमारी साक्षी क्या रहना, मतलब जैसे मरियम की है कि मरियम में से 7 दुष्ट आत्माएं निकल गई थी. ನಮ್ ಜೀವಿತ ಸಾಕ್ಷಿ ಯಾವ ರೀತಿ ಇರ್ಬೇಕಂದ್ರೆ ಮಗ್ದಲದ ಮರಿಯಳಂತೆ, ಆಕೆಯಲ್ಲಿರುವಂತ ದುರಾತ್ಮಗಳು 7 ದುರಾತ್ಮಗಳೆಲ್ಲ ಬಿಟ್ಟು ಹೋದವು ಅಂತ. ये साक्षी हमारे रहना है. ಇಂಥ ಸಾಕ್ಷಿ ನಮ್ಮದಾಗಿರ್ಬೇಕು. मतलब कोई भी हम पाप का कोई भी किसी भी दासत्व में हम नहीं रहना है. ಪಾಪದ ಯಾವುದೇ ದಾಸತ್ವದಲ್ಲಿ ನಾವು ಇರಬಾರ್ದು. परंतु हम क्या करना है, पढ़िए रोमन्स 5 चैप्टर, ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, 6 chapter verse 19. ದಯಮಾಡಿ ಕ್ಷಮಿಸ್ರಿ, 6ನೇ ಅಧ್ಯಾಯ 19ನೇ ವಚನ. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. लिखा है हमने हमारे अंगों को पवित्रता के लिए धर्म के दास करके सौंप दो. ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ನಮ್ಮ ಅಂಗಗಳನ್ನು ಧರ್ಮಕ್ಕೆ, ಪರಿಶುದ್ಧತೆಗೆ ದಾಸರಾಗಿ ಒಪ್ಪಿಸ್ಕೊಡ್ಬೇಕು ಅಂತ. मतलब हमारा जीवन पूरी रीति से हम प्रभु के लिए, प्रभु की महिमा के लिए हम सौंप देना है. ನಮ್ಮ ಜೀವಿತವನ್ನು ನಾವು ಕರ್ತನಿಗಾಗಿ, ಆತನ ಮಹಿಮೆಗಾಗಿ ನಾವು ಒಪ್ಪಿಸ್ಕೊಡ್ಬೇಕಾಗಿದೆ. एक बार हम उद्धार पाने के बाद, उदाहरण के जब वो एक व्यक्ति में से दुष्ट आत्मा निकल जाती है, ಯಾವಾಗ ಒಂದ್ ವ್ಯಕ್ತಿಯೊಳಗಿಂದ ದುರಾತ್ಮಗಳು ಹೊರಟು ಹೋಗ್ತಾವೋ, तो वो क्या है, अलगाव का मतलब एक अलग जीवन उसका होना चाहिए. ಅವನ್ ಜೀವಿತ ಬದಲಾದಂತದಾಗಿರ್ಬೇಕು. अगर उसने और उसको शैतान को चांस दिया तो फिर से दुष्ट आत्मा उसमें आ सकती है. ಒಂದ್ ವೇಳೆ ಅವನು ಮತ್ತೆ ಸೈತಾನನಿಗೆ ಅವಕಾಶ ಕೊಟ್ರೆ, ಆ ದುರಾತ್ಮಗಳಿಗೆ ಅವಕಾಶ ಕೊಟ್ರೆ ಮತ್ತೆ ಅವು ಒಳಗಡೆ ಬರ್ತವೆ. प्रभु के वचन में से देखेंगे योहान सुसमाचार, ದೇವರ ವಾಕ್ಯದಿಂದ ನೋಡೋಣ. ಯೋಹಾನನ್ ಬರೆದ ಸುವಾರ್ತೆ, मत्तई सुवार्ತೆ, ಕ್ಷಮಿಸ್ರಿ, ಮತ್ತಾಯನ್ ಬರೆದ ಸುವಾರ್ತೆ 12 chapter 12ನೇ ಅಧ್ಯಾಯ और 43, 45, 43, 44, 45. 43, 44, 45ನೇ ವಚನ. ಮತ್ತಾಯನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 43ರಿಂದ 45.
ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು, ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು. ಇದರಂತೆಯೇ ಈ ಕೆಟ್ಟ ಸಂತತಿಗೆ ಆಗುವುದು ಅಂದನು. तो यहाँ पर ये लिखा है कि जब दुष्टात्मा निकल जाती है तो वो क्या है, सूखी जगहों में इधर उधर विश्रांति के लिए ढूंढती फिरती है. ಯಾವಾಗ ದುರಾತ್ಮಗಳು ಬಿಟ್ಟು ಹೋಗ್ತಾವೋ ನೀರಿಲ್ಲದಂತ ಒಣಗಿರುವಂತ ಸ್ಥಳಗಳೆಲ್ಲವೂ ವಿಶ್ರಾಂತಿ ಇರ್ಲಾರ್ದೇನೆ ಓಡಾಡ್ತಾ ಇರ್ತವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. और 14 में लिखा है कि जब जगह नहीं मिलती है फिर से वो क्या है, पहले के स्थान में आ जाती है. ಅಲ್ಲಿ ಮತ್ತೇನ್ ಹೇಳಲ್ಪಟ್ಟಿದೆ ಅಂದ್ರೆ, ಒಂದ್ ವೇಳೆ ಅವುಗಳಿಗೆ ಸ್ಥಳ ಸಿಗ್ಲಿಲ್ಲ ಅಂದ್ರೆ ಮೊದಲು ಎಲ್ಲಿದ್ವು ಆ ಸ್ಥಳಕ್ಕೆ ಹಿಂತಿರುಗಿ ಬರ್ತವೆ ಅಂತ. और लिखा है वो क्या है, उसे सोना झाड़ा बुहारा सजा सजाया पाते हैं, तब वो आकर उसमें से बुरी 7 आत्माओं को अपने साथ ले आते हैं और उसमें बैठकर वहां वास करती है. ಒಂದ್ ವೇಳೆ ಅಲ್ಲಿ ಅದ್ರಲ್ಲಿ ಅದು ಖಾಲಿಯಾಗಿದ್ದು ಗುಡಿಸಿ ಅಲಂಕರಿಸಿ ಸುಂದರವಾಗಿರುವಂತದನ್ನ ನೋಡಿ ಅದು ಹೋಗಿ ಮತ್ತೆ 7 ದೆವ್ವಗಳನ್ನು ಕರ್ಕೊಂಡು ಬರ್ತದೆ ಎಂಬುದಾಗಿ. मतलब हम एक बार उद्धार पाने के बाद, पाप से हम छुटकारा पाने के बाद, उद्धार पाने के बाद हमारे हृदय को खाली नहीं रखना है. ಯಾವಾಗ ನಾವು ರಕ್ಷಣೆ ಹೊಂದುತ್ತೀವೋ, ಪಾಪದಿಂದ ದೂರ ಆಗ್ತೀವಿ, ಬಿಡುಗಡೆ ಹೊಂದುತ್ತೀವೋ, ನಮ್ಮ ಹೃದಯವನ್ನು ನಾವು ಖಾಲಿಯಾಗಿಡಬಾರ್ದು. वो प्रभु के वचन में से हमारे हृदय को पूरी रीति से भर देना है. ದೇವರ ವಾಕ್ಯದಿಂದ ನಮ್ಮ ಹೃದಯವನ್ನು ಪೂರ್ತಿಯಾಗಿ ತುಂಬಬೇಕು. शैतान को हमारे हृदय में आने के लिए चांस नहीं देना है. ಸೈತಾನನಿಗೆ ನಮ್ಮ ಹೃದಯದಲ್ಲಿ ಬರ್ಲಿಕ್ಕೆ ಅವಕಾಶ ಕೊಡಬಾರ್ದು. अगर हम शैतान को अवसर दिया तो शैतान फिर से हमारे ऊपर अटैक कर सकता है. ಒಂದ್ ವೇಳೆ ನಾವು ಸೈತಾನನಿಗೆ ಅವಕಾಶ ಕೊಡೋದಾದ್ರೆ ಮತ್ತೆ ಅವನು ನಮ್ಮ ಮೇಲೆ ದಾಳಿ ಮಾಡ್ತಾನೆ. प्रभु का वचन बोलता है कि बुरी 7 दुष्टात्मा को अपने साथ ले आ जाता है. ದೇವ್ರ ವಾಕ್ಯ ಹೇಳ್ತದೆ ಪೂರ್ತಿ 7 ದೆವ್ವಗಳನ್ನು ಅದು ತನ್ನೊಂದಿಗೆ ಕರ್ಕೊಂಡು ಬರ್ತದಂತ. मरियम मगदलिनी में से 7 दुष्टात्मा निकल गए. ಮಗ್ದಲದ ಮರಿಯೊಳಗಿಂದ 7 ದುರಾತ್ಮಗಳು ಹೊರಟು ಹೋದವು. और क्योंकि उसके जीवन में बहुत बड़ा परिवर्तन आ गया है. ಅದಕ್ಕೋಸ್ಕರ ಆಕಿನ ಜೀವಿತದಲ್ಲಿ ಅತಿ ದೊಡ್ಡದಾದಂತ ಪರಿವರ್ತನೆ ಬಂದಿದೆ. परंतु यहाँ पर हम देखते हैं इस व्यक्ति के जिसके हृदय में प्रभु का वचन नहीं है, उसमें और पूरी 7 दुष्टात्माएं आती है. ಆದ್ರೆ ಯಾವ ವ್ಯಕ್ತಿ ಜೀವಿತದಲ್ಲಿ ವಾಕ್ಯ ಇಲ್ಲವೋ, ಖಾಲಿ ಆಗಿದೇನೋ ಹೃದಯ, ಅಲ್ಲಿ ಮತ್ತೆ ತಿರುಗಿ 7 ದೆವ್ವಗಳನ್ನ ಆ ದುರಾತ್ಮ ಕರ್ಕೊಂಡು ಬರ್ತದಂತ. इसलिए हम भी जो पाप से छुटकारा पाकर प्रभु के हम दास बन गए हैं, तो हम क्या करना है कि प्रभु के वचन को अधिकाई से हमारे हृदय में रखना है. ನಾವು ಪಾಪದ ದಾಸತ್ವದಿಂದ ಬಿಡುಗಡೆ ಹೊಂದಿದವರಾಗಿರೋ ಕಾರಣ ನಾವು ನಮ್ಮ ಹೃದಯವನ್ನು ದೇವರ ವಾಕ್ಯದಿಂದ ತುಂಬಿಸ್ಕೊಂಡಿರ್ಬೇಕು. प्रभु के वचन में लिखा है, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 2 ಪೀಟರ್ ಎರಡನೇ ಪೇತ್ರ second chapter, ಪೇತ್ರನ ಬರೆದ ಪತ್ರಿಕೆ ಎರಡನೇ ಪತ್ರಿಕೆ 2 chapter 19 ಎರಡನೇ ಅಧ್ಯಾಯ 19ನೇ ವಚನ 19-20 19-20. ಸ್ವಾತಂತ್ರ್ಯ ಕೊಡುತ್ತೇವೆಂದು ಅವರಿಗೆ ವಾಗ್ದಾನ ಮಾಡುತ್ತಾರೆ, ಆದರೆ ತಾವೇ ಕೆಟ್ಟತನದ ದಾಸತ್ವದೊಳಗಿದ್ದಾರೆ. ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದೊಳಗಿರುವನಷ್ಟೇ. ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ. क्या है, हम पूरी रीति से अगर हम
पाप के ऊपर, शैतान के ऊपर आप जय नहीं पा रहे तो लिखा है उनकी स्थिति पहले से अधिक बुरी होगी। ಒಂದು ವೇಳೆ ಪಾಪದ ಮೇಲೆ ಸೈತಾನನ ಮೇಲೆ ನಾವು ಪೂರ್ತಿಯಾಗಿ ವಿಜಯವನ್ನು ಹೊಂದಲಾರದೆ ಹೋದ್ರೆ ಬರೆಯಲ್ಪಟ್ಟಿದೆ ಏನಂದ್ರೆ ಅವ್ರ ಅಂತ್ಯಸ್ಥಿತಿ ಮೊದಲಿಗಿಂತ ಕೆಟ್ಟದಾಗಿರ್ತದಂತ. मतलब कहने का मतलब हमारे साक्ष्य मरियम मगदलिनी की तरह रहना है। ಹೇಳುವಂತ ತಾತ್ಪರ್ಯ ಏನಂದ್ರೆ ನಮ್ ಸಾಕ್ಷಿ ಮಗ್ದಲದ ಮರಿಯಳಂತ ಇರ್ಬೇಕು. मरियम मगदलिनी के बारे में लिखा है, मरियम मगदलिनी में से प्रभु ने 7 दुष्टात्मा को निकाल दिया था। ಮಗ್ದಲದ ಮರಿಯಳ ವಿಷಯದಲ್ಲಿ ಬರೆಯಲ್ಪಟ್ಟಂತದ್ದು ಏನಂದ್ರೆ ಕರ್ತನ ಆಕೆಯ ಒಳಗಡೆಯಿಂದ 7 ದುರಾತ್ಮಗಳನ್ನು ಹೊರಡಿಸಿ ಬಿಟ್ಟಿದ್ದನು. और वो जब वो पूरी रीति से स्वतंत्र हो गए तो वो प्रभु के पीछे चलना शुरू करी। ಯಾವಾಗ ಆಕೆ ಪರಿಪೂರ್ಣವಾದಂತ ಬಿಡುಗಡೆ ಹೊಂದುತ್ತಾ ಬಂದಳು, ಆಕೆ ಯೇಸು ಕ್ರಿಸ್ತರ ಹಿಂದುಗಡೆ ಆತನನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭ ಮಾಡಿದಳು. तो आप और मैं भी जब प्रभु ने हमको छुटकारा दिया, उद्धार हम पाए हुए हैं, तो पहली बात हम वचन को हमारे हृदय में रखना है। ನಾವು ಕೂಡ ಯಾವಾಗ ಪಾಪದಿಂದ ಬಿಡುಗಡೆ ಹೊಂದಿದೆವೋ, ದಾಸತ್ವದೊಳಗಿಂದ ಹೊರಗಡೆ ಬಂದಿದ್ದೇವೋ, ನಾವು ಮೊದಲನೇದಾಗಿ ದೇವರ ವಾಕ್ಯವನ್ನು ಹೃದಯದಲ್ಲಿ ತುಂಬಿಸ್ಬೇಕು. और दूसरी बात हम देखते हैं कि मार्क सुसमाचार ಎರಡನೇದಾಗಿ ನಾವು ನೋಡ್ತೇವೆ ಏನಂದ್ರೆ ಮಾರ್ಕನ್ ಸುವಾರ್ತೆ in chapter verse 40-41. ಮಾರ್ಕನ್ ಸುವಾರ್ತೆ 16ನೇ ಅಧ್ಯಾಯ 15th chapter 15ನೇ ಅಧ್ಯಾಯ 40-41. 40-41. ಇದಲ್ಲದೆ ಅಲ್ಲಿ ಸ್ತ್ರೀಯರು ಸಹ ದೂರದಿಂದ ನೋಡುತ್ತಿದ್ದರು. ಇವರಲ್ಲಿ ಆತನು ಗಲಿಲಾಯದಲ್ಲಿದ್ದಾಗ ಆತನನ್ನು ಹಿಂಬಾಲಿಸಿ ಸೇವೆ ಮಾಡುತ್ತಿದ್ದವರಾದ ಮಗ್ದಲದ ಮರಿಯ, ಚಿಕ್ಕ ಯಾಕೋಬನ ಮತ್ತು ಯೋಸೆಯ ತಾಯಿಯಾದ ಮರಿಯ, ಸಲೋಮೆ ಎಂಬವರು ಆತನ ಸಂಗಡ ಯೆರೂಸಲೇಮಿಗೆ ಬಂದಿದ್ದ ಇನ್ನೂ ಅನೇಕ ಸ್ತ್ರೀಯರು ಇದ್ದರು. लिखा है, जब वह गलील में था तो ये उसके पीछे हो लेती थी। और ಇಲ್ಲಿ ಬರೆಯಲ್ಪಟ್ಟಂತದ್ದು ಏನಂದ್ರೆ ಯಾವಾಗ ಆತನ ಗಲಿಲಾಯದಲ್ಲಿದ್ದಾನೋ ಆಗ ಆಕೆ ಆತನನ್ನು ಹಿಂಬಾಲಿಸ್ತಿದ್ಳು ಅಂತ. मतलब प्रभु यीशु मसीह के समय में ये जो मरियम मगदलिनी है और बहुत सारी स्त्रियां प्रभु के पीछे हो लेती थी, प्रभु के पीछे वो चलती थी। ಯಾವಾಗ ಯೇಸು ಕ್ರಿಸ್ತನವರು ಈ ಲೋಕದಲ್ಲಿ ಇದ್ರು ಆವಾಗ ಮಗ್ದಲದ ಮರಿಯಳು ಇನ್ನು ಅನೇಕ ಸ್ತ್ರೀಯರು ಆತನನ್ನು ಹಿಂಬಾಲಿಸುವಂತವರಾಗಿದ್ರು. तो आप और मैं भी उद्धार पाने के बाद हम प्रभु के पीछे पीछे चलना है। ಆದ್ರಿಂದ ನಾನು ನೀವುಗಳು ಕೂಡ ಯಾವಾಗ ರಕ್ಷಣೆ ಹೊಂದಿದ್ದೇವೋ, ಕರ್ತನನ್ನು ಸ್ವೀಕಾರ ಮಾಡ್ಕೊಂಡಿದ್ದೇವೋ, ಆತನ ಹಿಂದೆ ಆತನನ್ನು ಹಿಂಬಾಲಿಸುವಂತವರಾಗಿರ್ಬೇಕು. प्रभु के पीछे चलना मतलब मेरी नहीं परंतु प्रभु की इच्छा पूरी करना है। ದೇವ್ರ ಹಿಂದ್ಗಡೆ ಹೋಗುವಂತದ್ದು, ಆತನ ಹಿಂಬಾಲಿಸುವುದಂದ್ರೆ ನಮ್ ಇಷ್ಟಗಳನ್ನಲ್ಲ, ಆದ್ರ ದೇವ್ರ ಇಷ್ಟಗಳನ್ನ ನಾವು ನೆರವೇರಿಸುವಂತವರಾಗಿರ್ಬೇಕು. मतलब जो व्यक्ति पूरी रीति से छुटकारा पाता है वो व्यक्ति प्रभु के पीछे चलता है। ಯಾರ ವ್ಯಕ್ತಿ ಪರಿಪೂರ್ಣವಾಗಿ ಬಿಡುಗಡೆ ಹೊಂದುತ್ತಾನೋ ಆ ವ್ಯಕ್ತಿ ದೇವರನ್ನು ಹಿಂಬಾಲಿಸ್ತಾನೆ. प्रभु का वचन बोलता है कि प्रभु यीशु ने आप मसीह यीशु में हमको स्वतंत्र किया है, तो हम उसी में चलना है। ದೇವ್ರ ವಾಕ್ಯ ಹೇಳ್ತದೆ, ಕರ್ತನ ಯಾವಾಗ ನಮಗ್ ಸ್ವತಂತ್ರವನ್ನ ಅನುಗ್ರಹಿಸಿದಾನೋ ಆ ಸ್ವತಂತ್ರದಲ್ಲೇ ನಾವು ನಡಿಬೇಕಂತ. फिर से हम दासत्व में वो पाप में नहीं जाना है। ತಿರುಗಿ ಮತ್ತೆ ಆ ದಾಸತ್ವದೊಳಗಡೆ ಆ ನೊಗದೊಳಗಡೆ ನಾವು ಸಿಕ್ಕಾಕೊಳ್ಬಾರ್ದು. हम वो गेरसेनिया के वो व्यक्ति को हम देखते हैं, ಆ ಗೆರಸೀನರ ಪಟ್ಟಣದಲ್ಲಿರುವಂತಹ ವ್ಯಕ್ತಿಗೆ ನಾವು ನೋಡ್ತೇವೆ. जब वो अच्छा हो गया, ಯಾವಾಗ ಅವನು ಸರಿ ಆಗ್ತಾ ಬಂದನೋ, ಸ್ವಸ್ಥತೆ ಹೊಂದ್ತಾ ಬಂದನೋ, तब वो क्या कर रहा है कि जाकर प्रभु की सुवार्ता दे रहा है। ಅವಾಗ ಅವನು ಏನ್ ಮಾಡಿದನ ಅಂದ್ರೆ ಹೋಗಿ ಅವನ್ ಕರ್ತನ ವಿಷಯದಲ್ಲಿ ಸುವಾರ್ತೆ ಮಾಡ್ತಾ ಇದ್ದಾನೆ. प्रभु ने उसके जीवन में जो जो अद्भुत काम किया है उसके बारे में वो दूसरों को बता रहा है। ದೇವರು ಕರ್ತನು ಅವನ ಜೀವಿತದಲ್ಲಿ ಯಾವ ಅದ್ಭುತಗಳನ್ನಾದ್ರೂ ಮಾಡ್ತಾ ಬಂದಿದ್ದಾನೋ ಅವುಗಳ ವಿಷಯದಲ್ಲಿ ಅವನು ಸಾರ್ತಾ ಇದ್ದಾನೆ. तो आप और मैं भी हमारे जीवित जो साक्ष्य प्रभु ने हमारे जीवन में जो बदलाव किया है, जो अद्भुत काम किया है, उसके बारे में हम दूसरों को सुवार्ता देना है।
ನಮ್ಮ ಜೀವಿತದಲ್ಲಿ ಕೂಡ ಕರ್ತನ ಯಾವ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ ಮಾಡಿದಾನೆ, ಯಾವ ಬದಲಾವಣೆಗಳನ್ನ ನಮ್ ಜೀವಿತದಲ್ಲಿ ಮಾಡಿದಾನ, ಅವುಗಳನ್ನ ನಾವು ಸಾರುವಂತವರಾಗಿರ್ಬೇಕು. अगर जीवन बदला तो ही आज साक्षी आती है, ಜೀವಿತ ಬದಲಾದ್ರೇನೆ ಆ ಸಾಕ್ಷಿ ಬರ್ತದೆ. तो जीवन बदला नहीं और झूठ साक्षी दिया तो कोई नहीं सुनते हैं। ಜೀವಿತ ಬದಲಾಗ್ಲಿಲ್ಲ, ಸುಳ್ಳಾಗುಂತ ಸಾಕ್ಷಿ ಒಂದ್ ವೇಳೆ ಹೇಳೋದಾದ್ರೆ ಯಾರು ಕೂಡ ಬದಲಾಗುದಿಲ್ಲ. हम वो सामरी स्त्री के बारे में देखते हैं। ಆ ಸಮಾರ್ಯ ಸ್ತ್ರೀ ವಿಷಯದಲ್ಲಿ ನಾವು ನೋಡ್ತೇವೆ, उसका जीवन पहले बहुत भयंकर जीवन था। ಆಕಿನ ಜೀವಿತ ಎಷ್ಟೋ ಭಯಂಕರವಾದಂತದ್ದಾಗಿತ್ತು. कोई उसके मुंह को भी देखने के लिए तैयार नहीं थे, ಯಾರು ಕೂಡ ಆಕಿನ ಮುಖ ನೋಡ್ಲಿಕ್ ಕೂಡ ಸಿದ್ಧರಾಗಿರ್ಲಿಲ್ಲ. परंतु हम देखते हैं कि एक समय आया जब उसके जीवन में उद्धार आया, प्रभु को उसने ग्रहण किया और उसका जीवन पूरी रीति से बदल गया। ಆದ್ರೆ ಯಾವಾಗ ಆಕೆ ಕರ್ತನಿಗೆ ಭೇಟಿ ಆಗ್ತಾ ಬಂದಳೋ, ರಕ್ಷಣೆ ಹೊಂದಿದಳೋ, ಆಕಿನ ಜೀವಿತ ಪೂರ್ತಿಯಾಗಿ ಬದಲಾಗ್ತಾ ಬಂತು. एक घड़ी में वो क्या करे कि पूरी रीति से उसके जीवन में परिवर्तन लेकर वो पूरे गांव में जाकर सुवार्ता दे। ಒಂದೇ ಸಾರಿಗೆ ಆಕಿನ ಜೀವಿತ ಎಲ್ಲ ಬದಲಾವಣೆ ಹೊಂದಿ ಆಕೆ ಯಾವಾಗ ಊರಲ್ಲಿ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾಳೋ ಎಲ್ಲರೂ ನಂಬ್ತಾ ಇದ್ದಾರೆ. पढ़िए యోహాను ಸುಸಮಾಚಾರ 4 ಚಾಪ್ಟರ್, ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯ 39ನೇ ವಚನ. ಯೋಹಾನು ಸುವಾರ್ತೆ 4ನೇ ಅಧ್ಯಾಯ 39ನೇ ವಚನ. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವರಾದರು. ಆದುದರಿಂದ ಆ ಸಮಾರ್ಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. बस ये सामरी स्त्री क्या करी, मतलब गांव में जाकर उसके जो जीवन में परिवर्तन हो गया उसको साक्षी दे रही है। ಇಲ್ಲಿ ಸಮಾರ್ಯ ಸ್ತ್ರೀ ಏನ್ ಮಾಡ್ತಾ ಇದ್ದಾಳ ಅಂದ್ರೆ, ಆಕಿನ ಜೀವಿತದಲ್ಲಿ ಆಗಿರುವಂತ ಬದಲಾವಣೆಯನ್ನು ಹೋಗಿ ಊರಲ್ಲಿ ಸಾರ್ತಾ ಇದ್ದಾಳೆ. लोगों ने उसके जीवन में क्या देखा, ಆ ಊರಲ್ಲಿರುವಂತ ಜನರು ಆಕಿನ ಜೀವಿತದಲ್ಲಿ ಏನ್ ನೋಡಿದ್ರು, उसका पूरा क्या है फेस ही, उसका पूरा जीवन ही वो बदलाव हो गया है। ಆಕಿನ ಜೀವಿತ ಪೂರ್ತಿಯಾಗಿ ಬದಲಾವಣೆ ಆಗ್ತು. उसके बाद बदल गई है, ಆಕಿನ ಭಾಷೆ ಬದಲಾಯ್ತು और उसका पूरा रहन सहन बदल गया है, ಆಕೆ ಇರುವಂತ ನಡವಳಿಕೆ ಬದಲಾಯ್ತು. और वो जाके पूरे गांव में जाके गवाही को दिया। ಆಕೆ ಹೋಗಿ ಪೂರ್ತಿ ಊರಲ್ಲಿ ತನ್ನ ಸಾಕ್ಷಿಯನ್ನು ಹೇಳ್ತಾ ಇದ್ದಾಳೆ. और लिखा है कि स्त्री के कहने से उस गांव के लोगों ने उसके ऊपर विश्वास किया। 39 में लिखा है। ಆ 39ನೇ ವಚನದಲ್ಲಿ ಆ ಹೆಂಗಸಿನ ಮಾತಿನ ಮೇಲೆ ಊರಿನವರೆಲ್ಲರೂ ನಂಬಿಕೆ ಇಟ್ಟರು, ಆತನ ನಂಬುತ್ತಾ ಬಂದ್ರು ಅಂತ. ये है जीवित साक्ष्य, ಇದು ಸಜೀವ ಸಾಕ್ಷಿ. तो आप और मैं भी हमारे जीवन बदलाव की साक्ष्य हम दूसरों को देना है। ನಮ್ಮ ಜೀವಿತದಲ್ಲಿ ಬದಲಾವಣೆ ಆದಂತ ಸಾಕ್ಷಿ ನಾವು ಇತರರಿಗೆ ಹೇಳಬೇಕಾಗಿದೆ. और जब हम ऐसा जीवित साक्ष्य हमारे जीवन में रहते हैं तो बहुत लोग प्रभु के ऊपर विश्वास करते हैं। ಇಂತಹ ಸಾಕ್ಷಿ ಜೀವಿತ, ಸಜೀವವಾಗಿರುವಂತ ಸಾಕ್ಷಿ ಜೀವಿತ ನಾವು ಹೇಳ್ತೇವೋ ಅನೇಕರು ದೇವರನ್ನ ನಂಬ್ತಾರೆ. अगर हमारे जीवन में पाप का जीवन है और दूसरों को हम बता रहे तो लोग हमारे जीवन में वो वचन नहीं देखते, हमारे जीवन को देखते हैं। ಯಾವಾಗ ನಮ್ಮಲ್ಲಿ ಇನ್ನು ಪಾಪ ಇರ್ತದ ನಾವು ಹೇಳ್ತೇವೋ, ಜನರು ಆ ವಾಕ್ಯ ಕೇಳಿಸ್ಕೊಳ್ಳೋದಿಲ್ಲ, ಆದ್ರೆ ನಮ್ ಜೀವಿತವನ್ನ ನೋಡ್ತಾರೆ. तो कहने का मतलब आप और मैं प्रभु को स्वीकार करने के बाद हम क्या करना है, साक्षी देना है। ನಾ ಹೇಳುವಂತ ತಾತ್ಪರ್ಯ ಏನಂದ್ರೆ, ಯಾವಾಗ ನಾವು ಕರ್ತನನ್ನು ನಂಬುತ್ತೀವೋ ಆವಾಗ ಆತನ ವಿಷಯದಲ್ಲಿ ಸಾಕ್ಷಿ ಕೊಡುವಂತವರಾಗಿರ್ಬೇಕು. और एक वचन मरियम के बारे में लिखा है, लूक सुसमाचार 8 अध्याय, ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಮರಿಯಳ ವಿಷಯದಲ್ಲಿ ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ.
2, 3 वर्ष फर्स्ट से पढ़िए। ಮೊದಲನೇ ವಾಕ್ಯದಿಂದ ಲೂಕನ್ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನದಿಂದ ಓದ್ತಾ ಇದೀನಿ. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರೂ ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರಂದರೆ 7 ದೆವ್ವಗಳನ್ನು ಬಿಟ್ಟು ಹೋಗಿದ್ದ ಮಗ್ದಲದವಳೆಂಬ ಮರಿಯಳು, ಹೆರೋದನ ಮನೆಯ ವಾರ್ತೆಯವನಾದ ಕೂಜನ ಹೆಂಡತಿ ಯೋಹಾನಳು, ಸುಸನ್ನಳು, ಇನ್ನು ಬೇರೆ ಅನೇಕರು. ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. तो यहाँ पर मरियम के बारे में भी यहाँ पर लिखा हुआ है, जिसमें से प्रभु ने 7 दुष्टात्मा को निकाल दिया. ಇಲ್ಲಿ ಮಗ್ದಲದ ಮರಿಯಳ ವಿಷಯದಲ್ಲಿ 7 ದೆವ್ವಗಳನ್ನು ಬಿಡಿಸಲ್ಪಟ್ಟಿದೆ ಎಂಬುದಾಗಿ ಇಲ್ಲಿ ಕೂಡ ಬರೆಯಲ್ಪಟ್ಟಿದೆ. मतलब वो क्या कर रही है, जो छुड़ाए हुए स्त्री का क्या करे, अपने संपत्ति से प्रभु की सेवा कर रही है. ಇಲ್ಲಿ ಬಿಡುಗಡೆ ಹೊಂದಿರುವಂತಹ ಈ ಸ್ತ್ರೀಯರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರ ಸ್ವಂತ ಆಸ್ತಿಗಳನ್ನು ಕೊಟ್ಟು ದೇವರನ್ನು ಯೇಸು ಕ್ರಿಸ್ತನನ್ನು ಉಪಚಾರ ಮಾಡ್ತಾ ಇದ್ದಾರೆ. तो आप और मैं भी अगर हम सच में छुटकारा पाए हुए लोग हैं, स्त्रियां हैं, तो हमारे जीवन में हम प्रभु की सेवा करना है. ಇಲ್ಲಿ ನಿಜವಾದಂತ ಬಿಡುಗಡೆ ಒಂದ್ ವೇಳೆ ಹೊಂದಿರುವಂತವರಾಗಿದ್ರೆ ನಾವು ನಮ್ಮ ಜೀವಿತದಿಂದ ಸೇವೆ ಮಾಡ್ಬೇಕಾಗಿದೆ. सेवा कई प्रकार की है. ಸೇವೆ ಅನೇಕ ವಿಧವಾದಂತವುಗಳಿವೆ. जिसके पास धन है वो अपने धन से सेवा करते हैं. ಯಾರ ಹತ್ರ ದುಡ್ಡಿದೇನೋ ಆ ದುಡ್ಡಿನಿಂದ ಸೇವೆ ಮಾಡ್ತಾರೆ. जिसके पास कुछ भी नहीं है वो अगर शक्ति है तो शक्ति से प्रभु के मंदिर में काम करते हैं. ಯಾರ ಹತ್ರ ಏನೂ ಇಲ್ಲ ಅದ್ರ ಶಕ್ತಿ ಇದೆ ಅಂದ್ರೆ ಆ ಶಕ್ತಿಯಿಂದ ದೇವ್ರ ಮನೆಯಲ್ಲಿ ಕೆಲಸ ಮಾಡ್ತಾರೆ. मतलब सेवा हम किसी भी रीति से हम प्रभु की सेवा कर सकते हैं. ಸೇವೆ ನಾವು ಯಾವುದೇ ವಿಧಾನದಲ್ಲಿ ಕರ್ತನ ಸೇವೆ ಮಾಡಬಹುದು. प्रभु के वचन में लिखा है, एक हन्ना एक जो भविष्यवक्तिन थी, ಇಲ್ಲಿ ದೇವರ ವಾಕ್ಯದಲ್ಲಿ 12 ವಿಷಯದಲ್ಲಿ ಬರೆಯಲ್ಪಟ್ಟಿದೆ. पढ़िए लूक सुसमाचार 2 chapter verse 37. ಇಲ್ಲಿ ಲೂಕನ ಬರೆಸುವಾರ್ತೆ 2ನೇ ಅಧ್ಯಾಯ 37ನೇ ವಚನದಲ್ಲಿ, ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ये 84 साल की ये विधवा है. ಇಲ್ಲಿ ಒಬ್ಬ ವಿಧವೆ ಇದ್ದಾಳೆ. 84 साल 84 एज की वो ये विधवा है. ಇಲ್ಲಿ 84 ವರ್ಷದ ವಿಧವೆ ಇದ್ದಾಳೆ. परंतु प्रभु का वचन है वो मंदिर को नहीं छोड़ती थी. ಆದ್ರೆ ಇಲ್ಲಿ ವಾಕ್ಯದಲ್ಲಿ ಏನ್ ಹೇಳಲ್ಪಟ್ಟಿದೆ ಅಂದ್ರೆ ಆಕೆ ದೇವ್ರ ಮನೆಯನ್ನು ಬಿಡ್ತಾ ಇರ್ಲಿಲ್ಲ ಅಂತ. और क्या है, रात और दिन क्या करे, प्रभु के मंदिर में उपवास और प्रार्थना कर रही है. ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಹಗಲು ಇರುಳು ರಾತ್ರಿ ಹಗಲು ದೇವರ ಮನೆಯಲ್ಲಿ ಉಪವಾಸ ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ದಾಳೆ. मतलब प्रभु के घर में क्या है, आराधना करना, प्रार्थना करना, ये भी प्रभु की सेवा है. ಕರ್ತನ ಮನೆಯಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡೋದು ಆರಾಧನೆ ಮಾಡೋದು ಕೂಡ ಅದು ಕೂಡ ಸೇವೆನೇ ಆಗಿದೆ. 84 साल की विधवा है, फिर भी अभी भी वो उपवास प्रार्थना कर रही है. 84 ವರ್ಷದ ವಿಧವೆ ಇದ್ದಾಳೆ, ಆದ್ರೆ ಆ ಮುಪ್ಪಿನ ಸಮಯದಲ್ಲಿ ಕೂಡ ಉಪವಾಸ ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ದಾಳೆ. मंदिर को नहीं छोड़ रही है. ದೇವ್ರ ಮನೆಯನ್ನು ಬಿಡ್ತಾ ಇಲ್ಲ. क्यों? प्रभु ने उसके जीवन में अद्भुत काम किया. ಯಾಕಂದ್ರೆ ಕರ್ತನ ಆಕೆ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ. तो आप और मैं भी हम लगातार प्रभु के मंदिर में रहते हुए, मंदिर को न छोड़ते हुए, उपवास प्रार्थना करते हुए हम प्रभु की सेवा करना है. ಆದ್ರಿಂದ ನಾವು ಕೂಡ ಕರ್ತನ ಮನೆಗೆ ನಿರಂತರವಾಗಿ ಹೋಗ್ತಾ ಬರ್ತಾ ಆತನ ಮನೆಯಲ್ಲಿದ್ದುಕೊಂಡು ಉಪವಾಸ ವಿಜ್ಞಾಪನೆಗಳನ್ನು ಮಾಡ್ಬೇಕಾಗಿದೆ. इधर ये स्त्रियां क्या कर रही है, अपने संपत्ति से प्रभु की सेवा कर रही है. ಇಲ್ಲಿ ಸ್ತ್ರೀಯರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಸ್ವಂತ ಆಸ್ತಿಗಳನ್ನು ಕೊಟ್ಟು ಇಲ್ಲಿ ಉಪಚಾರ ಮಾಡ್ತಾ ಇದ್ದಾರೆ. तो मतलब हमारा प्रभु ने जो हमको दिया है उसमें से हम प्रभु के लिए हम खर्च करना है.
ಇದರ ಅರ್ಥ ಏನಂದ್ರೆ ಕರ್ತನ ನಮಗೆ ಏನ್ ಕೊಟ್ಟಿದಾನೋ ಅದರಲ್ಲೇ ನಾವು ಖರ್ಚು ಮಾಡ್ಬೇಕಾಗಿದೆ. हम अपने लिए खर्च किए तो उसका प्रतिफल हमको नहीं मिलता है. ನಾವು ನಮಗೋಸ್ಕರ ಖರ್ಚು ಮಾಡಿದ್ರೆ ಅದರದ ಪ್ರತಿಫಲ ನಮಗ್ ಸಿಗೋದಿಲ್ಲ. प्रभु का वचन बोलता है प्रभु में जो परिश्रम करते हैं उसको प्रभु प्रतिफल देता है. ಅದ್ರ ಕರ್ತನ ಹೇಳ್ತಾನೆ ಏನಂದ್ರೆ ಯಾರ ಆತನಲ್ಲಿ ಪ್ರಯಾಸ ಪಡ್ತಾರೋ ಅವರು ಪ್ರತಿಫಲ ಹೊಂದುತ್ತಾರೆ ಅಂತ. इसलिए हम प्रभु के वचन में देखते हैं, ಅದಕ್ಕೋಸ್ಕರ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ प्रेरितों के काम ಅಪೊಸ್ತಲರ ಕೃತ್ಯಗಳು 9 chapter 9ನೇ ಅಧ್ಯಾಯ और 36 verse. 36ನೇ ವಚನ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 36ನೇ ವಚನ. ಯೋಪ್ಪದಲ್ಲಿ ತಬಿಥಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. यहाँ पर तबीता के बारे में लिखा हुआ है. ಇಲ್ಲಿ ತಬಿತಾಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. विश्वासी है, ಈಕೆ ಒಬ್ಬ ವಿಶ್ವಾಸಿ, ಒಬ್ಬ ಶಿಷ್ಯಳಿದ್ದಾಳೆ. मतलब ये उद्धार पाई हुई ये प्रभु में अच्छी विश्वासी स्त्री है. ಈಕೆ ರಕ್ಷಣೆ ಹೊಂದಿರುವಂತ ಕರ್ತನಲ್ಲಿ ಸ್ಥಿರವಾಗಿ ನಿಂತಿರುವಂತ ವಿಶ್ವಾಸಿಯಾಗಿದ್ದಾಳೆ. और वो अपने भले भले कामों से क्या कर रहे, प्रभु की सेवा कर रही है, दान धर्म दे रही है. ಆಕೆ ತನ್ನ ಸತ್ಕ್ರಿಯೆಗಳಿಂದ, ಒಳ್ಳೆ ಕ್ರಿಯೆಗಳಿಂದ ಆಕೆ ದೇವ್ರ ಸೇವೆ ಮಾಡ್ತಾ ಇದ್ದಾಳೆ ಅಥವಾ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾಳೆ. मतलब आप हम भले कामों के द्वारा, अच्छे अच्छे कामों के द्वारा हम प्रभु की सेवा करना है. ನಾವು ಒಳ್ಳೆ ಕ್ರಿಯೆಗಳಿಂದ, ಸತ್ಕ್ರಿಯೆಗಳಿಂದ ನಾವು ದೇವ್ರ ಸೇವೆ ಮಾಡುವಂತವರಾಗಿರ್ಬೇಕು. जो जरूरतमंद है, अगर हमसे हो सकता है तो उनको हेल्प करना है. ಯಾರು ನೀಡಲಿದ್ದಾರೋ ಅಥವಾ ಅವಸರತೆಯಲ್ಲಿದ್ದಾರೋ ನಮ್ ಕೈಯಿಂದ ಆದಷ್ಟು ಸಹಾಯ ಮಾಡುವಂತವರಾಗಿರ್ಬೇಕು. इसीलिए प्रभु के वचन में लिखा है, ಅದಕ್ಕೋಸ್ಕರ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. मत्ती सुसमाचार 25 chapter ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ और 40 verse. 40ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 40ನೇ ವಚನ. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. प्रभु यीशु मसीह यहाँ पर बोल रहे हैं, जो इन छोटे में से एक के साथ किया वो मेरे साथ किया है. ಇಲ್ಲಿ ಕರ್ತನ ಅಂತ ಯೇಸು ಕ್ರಿಸ್ತನವ್ರು ಹೇಳ್ತಾ ಇದ್ರೇನಂದ್ರೆ, ಈ ಚಿಕ್ಕವರಲ್ಲಿ ಅಲ್ಪನಾದವನಿಗೆ ಏನನ್ನಾದ್ರೂ ನೀವು ಮಾಡಿದ್ರು ಅದು ನೀವು ನನಗ್ ಮಾಡದಂತೆ ಅಂತ. मतलब जो जिन आवश्यकताओं में है, अगर प्रभु हमको दिखा रहा है तो उनकी जरूरतों को पूरा करना ये भी प्रभु की सेवा है. ಯಾರ ಅವಸರತೆ ಇದ್ದಾರೋ ದೇವ್ರು ನಮಗ್ ತೋರಿಸ್ತಾ ಇದ್ದಾರೋ ಅವರಿಗೆ ಸಹಾಯ ಮಾಡುವಂತದ್ದು ಕೂಡ ದೇವ್ರ ಸೇವೆನೇ ಆಗಿದೆ. प्रभु का वचन बोलता है, उनको किया तो मुझे किया जैसा ही है. ದೇವ್ರ ವಾಕ್ಯ ಹೇಳ್ತದೆ, ಅವ್ರಿಗೆ ಮಾಡಿದ್ರೆ ನನಗ್ ಮಾಡ್ದಂತೆ ಅಂತ. इसलिए प्रभु के वचन बाइबल में कई ऐसे लोग हैं जो प्रभु की सेवा किए. ಅದಕ್ಕೋಸ್ಕರ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಇಲ್ಲಿ ಅನೇಕ ಸ್ತ್ರೀಯರು ಅದನ್ನ ಸೇವೆ ಮಾಡಿದ್ರು ಅಂತ. यहाँ पर हम देखते हैं 46 पढ़िए. 46ನೇ ವಚನದಲ್ಲಿ, ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. जो लोग प्रभु की सेवा करते हैं, प्रभु की लोगों की जरूरतों को पूरा करते हैं, वे धर्मी लोग हैं. ಯಾರು ದೇವರ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೋ ಅವರು ಧರ್ಮಿಗಳು ಅಥವಾ ನೀತಿವಂತರು ಅಂತ. उनके लिए अनंत जीवन है. ಅಂತವ್ರಿಗೋಸ್ಕರ ನಿತ್ಯ ಜೀವ ಇದೆ ಅಂತ. मतलब कहने का मतलब ये मरियम मगदलिनी और कई स्त्रियां हैं जो अपने संपत्ति से प्रभु की सेवा कर रही है. ಮಗ್ದಲದ ಮರಿಯಳು ಇನ್ನು ಅನೇಕ ಸ್ತ್ರೀಯರಿದ್ದಾರೆ, ಅವರು ತಮ್ಮ ಸ್ವಂತ ಆಸ್ತಿಗಳಿಂದ ಆತನಿಗೆ ಕೊಟ್ಟು ಸೇವೆ ಮಾಡ್ತಾ ಇದ್ದಾರೆ. तो हम प्रभु की सेवा में हमारे धन संपत्ति में से प्रभु की सेवा होना है. ನಮ್ಮಲ್ಲಿರುವಂತಹ ದುಡ್ಡಿನಿಂದ ನಾವು ದೇವರ ಸೇವೆ ಮಾಡ್ಬೇಕಾಗಿದೆ.
अन्ना रात और दिन उपवास प्रार्थना करते हुए प्रभु की सेवा कर रही है। ಅನ್ನ ಹಗಲು ಇರುಳು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಉಪವಾಸ ಮಾಡ್ತಾ ದೇವ್ರ ಸೇವೆ ಮಾಡ್ತಾ ಇದ್ದಾಳೆ. और ये जो दोरकस है तबीता है वो अच्छे कामों के द्वारा दान धर्म करके वो प्रभु की सेवा कर रही है। ಇಲ್ಲಿ ತಬಿತಳು ಅಥವಾ ದೋರ್ಕಳು ತನ್ನ ಸತ್ಕ್ರಿಯೆಗಳ ಮೂಲಕವಾಗಿ ದೇವ್ರ ಸೇವೆಯನ್ನು ಮಾಡ್ತಾ ಇದ್ದಾಳೆ. हम देखते हैं कि तबीता ऐसी स्त्री है कि उनके भले कामों के द्वारा वो मरे हुए तबीता फिर से जीवित हो गई है। ಇಲ್ಲಿ ಆಕೆ ತಬಿತಾ ತನ್ನ ಸತ್ಕ್ರಿಯೆಗಳ ನಿಮಿತ್ತವಾಗಿ ಸತ್ತವರಿಂದ ಹೇಳ್ತಾ ಇದ್ದಾಳೆ. मतलब कहने का मतलब आप और मैं हमारे जब हम ये दुनिया छोड़कर जाने से भी हमारे काम हमारे साथ आते हैं। ಹೇಳುವಂತ ವಿಷಯ ತಾತ್ಪರ್ಯ ಏನಂದ್ರೆ ನಾವು ಸತ್ತೋದ್ರು ಕೂಡ ನಾವು ಮಾಡಿರುವಂತ ಕ್ರಿಯೆಗಳು ನಮ್ ಹಿಂದ್ಗಡೆ ಬರ್ತವೆ. और हमारे कामों के अनुसार ही प्रतिफल मिलता है। ಆ ರೀತಿ ನಮ್ ಕೆಲ್ಸಕ್ಕೆ ಅನುಸಾರವಾಗಿಯೇ ನಮಗೆ ಪ್ರತಿಫಲ ಸಿಗ್ತದೆ. इसलिए प्रभु का वचन बोलता है, ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತದೆ इब्री पत्रिका ಇಬ್ರಿಯದವರಿಗೆ 6 chapter 6ನೇ ಅಧ್ಯಾಯ 10 verse 10ನೇ ವಚನ. ಇಬ್ರಿಯ 6:10. ನೀವು ದೇವ ಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. तो प्रभु तुम्हारे काम और प्रेम को परमेश्वर कभी भूलता नहीं है। ದೇವ್ರ ಇಲ್ಲಿ ಹೇಳ್ತಾ ಇದ್ದೇನೆಂದ್ರೆ ನಿಮ್ ಕೆಲ್ಸ ಮತ್ತು ಪ್ರೀತಿ ದೇವ್ರ ಯಾವತ್ತಿಗೂ ಕೂಡ ಮರ್ತು ಹೋಗುವಂತನಲ್ಲ ಅಂತ. परमेश्वर जरूर हमारे कामों के अनुसार प्रतिफल देता है। ದೇವರು ಖಚಿತವಾಗಿ ನಮ್ ಕೆಲಸಕ್ಕನುಸಾರವಾಗಿ ನಮಗೆ ಪ್ರತಿಫಲ ಕೊಡ್ತಾನೆ. इसलिए हम हमारे जीवन में से हमेशा प्रभु के कार्य के लिए हम आगे बढ़ना है। ಅದಕ್ಕೋಸ್ಕರ ನಾವು ಯಾವತ್ತಿಗೂ ಕರ್ತನ ಸೇವೆ ಮಾಡ್ಲಿಕ್ಕೆ ನಾವು ಮುಂದೆ ಹೋಗುವಂತರಾಗಿರ್ಬೇಕು. प्रभु के वचन में लिखा है कुलुस्सी पत्रिका ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ और उसका 3रा अध्याय 3ನೇ ಅಧ್ಯಾಯ और उसका 22-23 22-23ನೇ ವಚನ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22-23. ದಾಸತ್ವದಲ್ಲಿರುವವರೇ, ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರ್ರಿ. ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡಿರಿ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. 23 में लिखा है, जो कुछ तुम करते हो तन मन से करो, यह समझकर कि मनुष्यों के लिए नहीं परंतु प्रभु के लिए करते हैं। 23ನೇ ವಚನದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವ್ ಏನೇನೆಲ್ಲ ಮಾಡ್ತಾ ಇದಿರೋ ಅದು ದೇವರಿಗೋಸ್ಕರ ಮಾಡ್ತಾ ಇದ್ದೀರಿ ಎಂಬುದಾಗಿ ನೀವು ಮನಪೂರ್ವಕವಾಗಿ ಮಾಡ್ರಿ ಅಂತ. 24ನೇ ವಚನ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು ತಿಳಿದಿದ್ದೀರಲ್ಲ. ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ. क्योंकि तुम जानते हो कि तुम्हें इसके बदले में प्रभु से मिरास मिलेगी। तुम प्रभु मसीह की सेवा करते हो। 24 वही है। हाँ, लिखा है तुमको इसके बदले में मिरास प्रभु से मिरास मिलेगी बोल के लिखा है। जो ಹಿಂದಿಯಲ್ಲಿ ನೀವು ಮಾಡಿದಕ್ಕೆ ಕರ್ತನೆ ಬಹುಮಾನ ಕೊಡ್ತಾನೆ ಎಂಬುದಾಗಿ. मिरास मतलब प्रभु का राज्य। ಇಲ್ಲಿ 24ನೇ ವಚನದಲ್ಲಿ ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲ ಹೊಂದುತ್ತೀರಿ ಅಂತ. तुम प्रभु मसीह की सेवा करते हो, मतलब प्रभु की सेवा किए तो हमको प्रभु उसका राज्य उसकी महिमा प्रभु हमारे लिए रखा है। ನಾವು ಕರ್ತನ ಸೇವೆ ಮಾಡೋದಾದ್ರೆ ಆತನ ರಾಜ್ಯವನ್ನು ನಮಗೋಸ್ಕರ ಸಿದ್ಧ ಮಾಡಿದ್ದಾನೆ. इसलिए हम मरियम मगदलिनी के जीवन में और बहुत कुछ सीख सकते हैं।
ಅದಕ್ಕೋಸ್ಕರ ನಾವು ಮಗ್ದಲದ ಮರಿಯಳ ವಿಷಯದಲ್ಲಿ ನಾವು ಅನೇಕ ವಿಷಯಗಳನ್ನ ನೋಡ್ಬಹುದು. मरियम मगदली ने क्या करे, मतलब पहली बात उसके जीवन में से दुष्ट आत्मा निकल गई. ಮೊದಲನೇದಾಗಿ ಆಕಿನ ಜೀವಿತದಿಂದ ದುರಾತ್ಮಗಳು ಹೊರಟು ಹೋದವು. कौन निकाला? वो ಯಾರು ತೆಗೆದ್ರು ಅವುಗಳನ್ನು? यीशु मसीह निकाला. ಕರ್ತನಾಂತ ಯೇಸು ಕ್ರಿಸ್ತನವರೇ. क्यों? प्रभु यीशु मसीह को ये अधिकार है. ಯಾಕಂದ್ರೆ ಆತನಿಗೆ ಮಾತ್ರ ಈ ಅಧಿಕಾರ ಇದೆ. कोई भी मनुष्य पाप के दासत्व में से भी अपने आप को छुटकारा नहीं पा सकता है. ಯಾವುದೇ ಮನುಷ್ಯನು ತನ್ನಷ್ಟಕ್ಕೆ ತಾನು ಕೂಡ ಪಾಪದ ದಾಸತ್ವದಿಂದ ಬಿಡುಗಡೆ ಹೊಂದುವುದಿಲ್ಲ. परंतु प्रभु यीशु मसीह पाप से और शैतान से हर एक दुष्ट आत्माओं के ऊपर प्रभु हमको जय देता है. ಅದರ ಪ್ರತಿ ಯೇಸು ಕ್ರಿಸ್ತನವರು ಪ್ರತಿ ಪಾಪದಿಂದ ದುರಾತ್ಮಗಳಿಂದ ನಮಗೆ ಬಿಡುಗಡೆ ಅನುಗ್ರಹಿಸುವಂತ ಶಕ್ತನಾಗಿದ್ದಾನೆ. आपकी मेरी साक्षी क्या रहना है? ಸೊ ಅದರಿಂದ ನನ್ನ ಮತ್ತು ನಿಮ್ಮ ಸಾಕ್ಷಿ ಎಂಥದ್ದಾಗಿರ್ಬೇಕಾಗಿದೆ? मरियम की साक्षी क्या है? ಮರಿಯಳ ಸಾಕ್ಷಿ ಎಂಥದ್ದಾಗಿದೆ? मरियम मगदली ने जिसमें से प्रभु ने 7 दुष्ट आत्माओं को 7 दुष्ट आत्मा निकाली हुई स्त्री है. 7 ದುರಾತ್ಮಗಳ ಹೊರಟ ಹೋಗಿರುವಂತಹ ಸ್ತ್ರೀ ಆಗಿದ್ದಾಳೆ. मतलब पूरी रीति से स्वतंत्र स्त्री है. ಪೂರ್ತಿಯಾಗಿ ಸ್ವತಂತ್ರಳಾಗಿದ್ದಾಳೆ. वो क्या कर रही है? प्रभु के पीछे चल रही है. ಆಕಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಕರ್ತನನ್ನ ಹಿಂಬಾಲಿಸ್ತಾ ಇದ್ದಾಳೆ. प्रभु के वचन को जो भी वो सुवार्ता में जिधर भी वो जा रही है, प्रभु के वचन को जो सुन रही है, वो वचन से अपने हृदय को भर रही है. ಯಾವಾಗ ವಾಕ್ಯ ಕೇಳ್ತಾ ಇದ್ದಾಳೋ, ಸುವಾರ್ತೆಯಲ್ಲಿ ಆತನನ್ನ ಹಿಂಬಾಲಿಸಿದಾಗ ಅಲ್ಲಿ ಇಲ್ಲಿ ಹೋದಲ್ಲಿ ಆ ವಾಕ್ಯವನ್ನೆಲ್ಲ ತನ್ನ ಹೃದಯದಲ್ಲಿ ತುಂಬಿಸಿಟ್ಕೊಳ್ತಾ ಇದ್ದಾಳೆ. नया उद्धार पाए हुए अगर है तो प्रभु के जब उद्धार पाते हैं कि प्रभु की सेवा में, प्रभु की संगति में, सहवास में, प्रभु के वचन में हम बने रहना है. ನೂತನವಾದಂತವಾಗಿ ರಕ್ಷಣೆ ಹೊಂದಿರುವಂತರಾಗಿರೋದಾದ್ರೆ ದೇವರ ವಾಕ್ಯದಲ್ಲಿ, ದೇವರ ಸಹವಾಸದಲ್ಲಿ, ದೇವರ ಮಕ್ಕಳ ಸಹವಾಸದಲ್ಲಿ ವಾಕ್ಯದೊಂದಿಗೆ ಸಹವಾಸವುಳ್ಳಂತವರಾಗಿರ್ಬೇಕು. अगर अकेले है तो शैतान क्या करता है? फिर से हमारे ऊपर क्या करता है? आने के लिए प्रयत्न करता है. ಒಂದು ವೇಳೆ ಒಬ್ಬಂಟಿಗರಾಗಿರೋದಾದ್ರೆ ಸೈತಾನನು ಮತ್ತೆ ದಾಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. परंतु मरियम मगदली ने जैसा वो छुटकारा पाई प्रभु के साथ, प्रभु जब जिधर वो सुवार्ता कर रहे, जहां पर भी वो जा रहे, उनके साथ सेवा में भाग लेते हुए प्रभु के पीछे चल रही है. ಯಾವಾಗಿಕ್ಕಿ ದೇವರೊಂದಿಗೆ ದೇವರನ್ನು ಹಿಂಬಾಲಿಸ್ತಾ ಹೋಗ್ತಾ ಇದ್ದಾಳೋ ಆತನ ಹೇಳಿದಂತವುಗಳನ್ನೆಲ್ಲ ಹೃದಯದಲ್ಲಿ ತುಂಬಿಸಿಟ್ಕೊಳ್ತಾ ಇದ್ದಾಳೆ. तो मतलब हम क्या करना है? मतलब जब हम छुटकारा पाए हुए, उद्धार पाए हुए हैं, तो प्रभु के वचन को अपने हृदय में रखना है और प्रभु के पीछे चलना है. ಯಾವಾಗ ಯೇಸು ಕ್ರಿಸ್ತರನ್ನು ಸ್ವೀಕಾರ ಮಾಡ್ಕೊಂಡಿದ್ದೇವೋ, ಸ್ವಂತ ರಕ್ಷಕನಾಗಿ ರಕ್ಷಣೆ ಹೊಂದಿದ್ದೇವೋ, ಆತನ ವಾಕ್ಯವನ್ನು ನಾವು ಹೃದಯದಲ್ಲಿ ಇಟ್ಕೊಂಡು ಆತನನ್ನು ಹಿಂಬಾಲಿಸಬೇಕಾಗಿದೆ. और हम प्रभु के सुवार्ता, प्रभु ने जो हमारे जीवन में जो अद्भुत काम किए उसकी सुवार्ता दूसरों को देना है. ಯಾವ ಅದ್ಭುತ ಕಾರ್ಯಗಳನ್ನಾದ್ರೂ ದೇವ್ರು ನಮ್ಮ ಜೀವಿತದಲ್ಲಿ ಮಾಡಿದಾನೆ, ಅದ್ರ ವಿಷಯದಲ್ಲಿ ನಾವು ಸುವಾರ್ತೆ ಸಾರುವಂತವರಾಗಿರ್ಬೇಕು. हम देखते हैं कि सामरी स्त्री ने कैसे वो उसके जीवन के जो बदले हुए जीवन की सुवार्ता उसने लोगों को दिया. ಸಮಾರ್ಯ ಸ್ತ್ರೀಯಲ್ಲಿ ಯಾವ ರೀತಿ ತನ್ನ ಜೀವಿತದಲ್ಲಾಗಿರುವಂತ ಬದಲಾವಣೆಯನ್ನು ಅವ್ರ ಊರಲ್ಲಿರುವಂತವರಿಗೆ ಹೇಳ್ತಾ ಬಂದಳು ಅಂತ. और बहुत लोग प्रभु के ऊपर विश्वास किए. ಅನೇಕರು ಕರ್ತನ ಮೇಲೆ ವಿಶ್ವಾಸ ಇಟ್ರು ಅಂತ. और वो गरसने का वो व्यक्ति भी कैसे उसके जीवन में बदलाव होने के बाद वो क्या कर रहा है कि लोगों को उसके किए हुए अद्भुत कामों को सुवार्ता दे रहा है. ಗೆರೆಸಿನರ್ ಪಟ್ಟಣದಲ್ಲಿ ದೆವ್ವ ಹಿಡಿದಿರುವಂತ ಈ ವ್ಯಕ್ತಿ ಯಾವಾಗ ಬಿಡುಗಡೆ ಹೊಂದಿದಾನೋ ಅವನು ಕೂಡ ತನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನವ್ರು ಮಾಡಿರುವಂತ ವಿಷಯವನ್ನು ಸಾರ್ತಾ ಹೇಳ್ತಾ ಇದ್ದಾನೆ. और हम देखते हैं कि इतना ही नहीं बल्कि हम अपने जीवन, हमारे परिश्रम से, हमारे धन संपत्ति से हम प्रभु की सेवा करना है. ನಾವು ನಮ್ಮ ಪರಿಶ್ರಮದಿಂದ, ಧನ ಸಂಪತ್ತಿನಿಂದ ನಾವು ಕರ್ತನ ಸೇವೆ ಮಾಡ್ಬೇಕಾಗಿದೆ. हमारे भले कामों के द्वारा प्रभु की सेवा करना है. ಸತ್ಕ್ರಿಯೆಗಳಿಂದ ದೇವರ ಸೇವೆ ಮಾಡ್ಬೇಕಾಗಿದೆ. जिनको जरूरत है उनको दान धर्म करके भी हम प्रभु की सेवा करना है. ಯಾರ ಅವಸರತೆಯಲ್ಲಿದ್ದಾರೋ ಅವ್ರಿಗೆ ದಾನ ಧರ್ಮಗಳನ್ನು ಮಾಡಿ ನಾವು ಕರ್ತನ ಸೇವೆ ಮಾಡ್ಬೇಕಾಗಿದೆ. हम और हम मरियम के बारे में, प्रभु की इच्छा है तो और हम बाद में देखेंगे. ದೇವರ ಇಷ್ಟ ಇರೋದಾದ್ರೆ ಮರಿಯಳ ವಿಷಯದಲ್ಲಿ ಮತ್ತೆ ನಾವು ಆಮೇಲೆ ಇನ್ನು ನೋಡ್ಕೊಳ್ಳೋಣ.
परंतु प्रभु के वचन में लिखा है, एक वचन पढ़ेंगे, 2 कोरिन्थी 2 ಕೊರಿಂಥದವರಿಗೆ चैप्टर 5ನೇ ಅಧ್ಯಾಯ 17 वचन 17ನೇ ವಚನ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. क्या है? जो मसीह यीशु में है वो नई सृष्टि है. ಯಾರು ಯೇಸು ಕ್ರಿಸ್ತನಲ್ಲಿದ್ದಾರೋ ಅವರು ನೂತನವಾದಂತ ಸೃಷ್ಟಿಯಾಗಿದ್ದಾರೆ. पुराना सब बीत गया, ಪೂರ್ವ ಸ್ಥಿತಿ ಎಲ್ಲ ಹೋಗಿ सब नया हो गया. ಎಲ್ಲಾ ನೂತನವಾಯಿತು. तो हम भी हमारे पुराने जीवन से पूरी रीति से, अभी भी अगर पुराना जीवन हमारे जीवन में पाया जाता है तो पूरी रीति से हम नया बनना है. ಇನ್ನೂ ಒಂದು ವೇಳೆ ಪೂರ್ವ ಸ್ಥಿತಿ ಅಥವಾ ಹಳೆ ಸ್ಥಿತಿ ನಮ್ಮಲ್ಲಿ ಇರೋದಾದ್ರೆ ಅದನ್ನ ತೆಗೆದುಹಾಕಿ ನಾವು ನೂತನವಾಗಬೇಕಾಗಿದೆ. अगर अगर कोई शैतान का स्वभाव या पाप हमारे जीवन में है तो ಸೈತಾನನ ಸ್ವಭಾವ ಅಥವಾ ಪಾಪ ನಮ್ ಜೀವಿತದಲ್ಲಿ ಇರೋದಾದ್ರೆ तो शैतान अवश्य हमारे पास आता है. ಸೈತಾನನ್ ಖಚಿತವಾಗಿ ನಮ್ಮ ಹತ್ರ ಬರ್ತಾನೆ. उदाहरण के लिए ಉದಾಹರಣೆಗಾಗಿ अगर किसी व्यक्ति का कोई वस्तु हमारे घर में है, ಯಾವುದೇ ವ್ಯಕ್ತಿ ವಸ್ತು ನಮ್ಮ ಮನೆಯಲ್ಲಿ ಇರೋದಾದ್ರೆ तो वो व्यक्ति आकर वो वस्तु हमको मांगता है. ಆ ವ್ಯಕ್ತಿ ಬಂದು ಆ ವಸ್ತು ನಮಗ್ ಕೇಳ್ತಾನೆ. अगर नहीं है बोलने से भी ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರು ಕೂಡ तो वो दिखाता है कि वो वस्तु, वो दिखाई दे रहा है वो वस्तु मेरा है. ಅವನು ಆ ವಸ್ತುವನ್ನ ತೋರಿಸಿ ಅದು ನಂದಿದೆ ಎಂಬುದಾಗಿ ಹೇಳ್ತಾನೆ. और हमको भी मालूम है वो वस्तु उसकी है, फिर भी हम बोलते हैं नहीं है बोल के बोलते हैं. ನಮಗ್ ಕೂಡ ಗೊತ್ತು ಆ ವಸ್ತು ಅವಂದೇ ಇದೆ ಅಂತ, ಆದ್ರೂ ನಾವ್ ಇಲ್ಲ ಅಂತ ಹೇಳ್ತೇವೆ. जब तक वो वस्तु पूरी से उसको देते नहीं तब तक वो आते ही रहता है. ಅವನ್ ವಸ್ತುವನಿಗೆ ಎಲ್ಲಿವರೆಗೂ ನಾವು ಕೊಡೋದಿಲ್ವೋ ಅಲ್ಲಿವರೆಗೂ ಅವ್ನು ಬರ್ತಾನೆ ಇರ್ತಾನೆ. उसी रीति से अगर शैतान का स्वभाव कोई पाप हमारे जीवन में आता है तो बार बार शैतान का आक्रमण हमारे ऊपर होता है. ಯಾವುದೇ ಸೈತಾನನ ಗುಣ ಕ್ರಿಯೆ ನಮ್ಮಲ್ಲಿ ಇರೋದಾದ್ರೆ ಪದೇ ಪದೇ ಸೈತಾನನ್ ಕೂಡ ನಮ್ಮ ಹತ್ರ ಬರ್ತಾನೆ ಇರ್ತಾನೆ. इसलिए प्रभु की इच्छा है कि मरियम की तरह हम पूरी रीति से स्वतंत्रता पाना है. ಆದ್ರೆ ದೇವ್ರ ಇಷ್ಟ ಏನಂದ್ರೆ ನಾವು ಪೂರ್ತಿಯಾಗಿ ಮರಿಯಳಂತೆ ಸ್ವತಂತ್ರರಾಗ್ಬೇಕು ಅಂತ. उसकी ये साक्षी है, ಅವಳ ಸಾಕ್ಷಿ ಇಂಥದ್ದಾಗಿದೆ. मतलब वो उसको पूरी रीति से 7 दुष्ट आत्माएं उसके जीवन में से निकल गई. ಪೂರ್ತಿಯಾಗಿ 7 ದುರಾತ್ಮಗಳು ಆಕಿನ ಜೀವಿತದಿಂದ ಹೊರಟು ಹೋಗಿವೆ. वो नई सृष्टि बन गई, ಆಕಿ ನೂತನವಾದಂತ ಸೃಷ್ಟಿಯಾಗಿದ್ದಾಳೆ. नया जीवन आया उसके जीवन में. ಹೊಸದಾದಂತ ಜೀವಿತ ಆಕಿನಲ್ಲಿ ಬಂದಿದೆ. प्रभु के पीछे चल रही है, ದೇವರನ್ನು ಹಿಂಬಾಲಿಸ್ತಾ ಇದ್ದಾಳೆ, प्रभु की सेवा में लगी हुई है. ಕರ್ತನ ಸೇವೆಯಲ್ಲಿ ನಿರತಳಾಗಿದ್ದಾಳೆ. तो आप मैं भी ऐसे ही काम करते हुए प्रभु की महिमा के लिए इसी साक्ष्य में हम बने रहना है. ನಾವು ನೀವುಗಳು ಕೂಡ ಇದೇ ಕೆಲಸವನ್ನು ಮಾಡ್ತಾ ದೇವರ ಇಂತ ಸಾಕ್ಷಿಗಳಂತವರಾಗಿ ದೇವರ ಮಹಿಮೆಗೋಸ್ಕರ ಜೀವಿಸೋಣ. आइए हम प्रार्थना करें. ಬನ್ನಿ ಪ್ರಾರ್ಥನೆ ಮಾಡೋಣ. महान प्रेम अनुग्रहकारी विश्वास योग्य प्रभु, धन्यवाद देते हैं, आपकी स्तुति आपकी बड़ाई करते हैं. सुंदर समय के लिए आपके अनुग्रह से हमारे जीवन में दिया. कोई योग्यता न होने के बावजूद भी प्रभु आपकी सन्निधि में आपने हमको खड़ा किया. हृदय से आभारी हैं, धन्यवाद देते हैं प्रभु मरियम मगदलीनी के जीवन के लिए, जिसकी ये जीवित साक्ष्य है कि मरियम कैसे एक समय था कि वो 7 दुष्टात्माओं से भरी हुई थी और किसी रीति से उसमें से वो छुटकारा नहीं पा सकती थी. पवित्र प्रभु यीशु, क्योंकि पूरी रीति से शैतान उसके जीवन में कार्य कर रहा था, परंतु धन्यवाद देते हैं आपने मरियम के ऊपर आपने दया दिखाई. और पवित्र प्रभु जी आपके बहुत बड़े अनुग्रह के द्वारा तो आपने उसको उस दुष्टात्माओं से आपने उसको छुटकारा दिया. और पवित्र प्रभु यीशु पूरी रीति से वो स्वतंत्र हो गए और किस रीति से आपके वो स्वतंत्र होकर आपके पीछे वो चलना शुरू करे. पवित्र प्रभु यीशु धन्यवाद देते हैं, आपकी स्तुति करते हैं उसके जीवन के साक्षी के लिए. मरियम के बारे में लिखा है कि
मरियम सबसे पहले पवित्र प्रभु जी मृत्यु में से जी उठने के बाद उसको दर्शन दिया। पवित्र प्रभु जी आपकी इच्छा में और आगे उसके विषय में साक्ष्य पवित्र प्रभु जी सुनने के लिए मेरी हमारी सहायता कीजिए। आज के दिन के लिए धन्यवाद देते हैं। मरियम की तरह हम भी आपके पीछे चलने वाले बने और पवित्र प्रभु जी हम जैसे एक दुष्ट आत्मा जब निकल जाती है तो और वो ढूंढते हैं कि वो खाली जगह को ढूंढते हैं और जब वो खाली घर सजा पाती है तो फिर से आकर उसमें आकर बैठ जाते हैं और सात दुष्टात्मा को लेकर बैठ जाते हैं। प्यार पिताजी आप दया कीजिए, अनुग्रह कीजिए। अभी भी जो लोग पवित्र प्रभु जी पूरी रीति से पवित्र प्रभु जी छुटकारा नहीं पाए हैं पवित्र प्रभु जी, परंतु आपके वचन को पवित्र प्रभु जी अपने हृदय में रखकर शैतान को किसी रीति से अवसर ना दे। पवित्र प्रभु जी आप दया कीजिए, अनुग्रह कीजिए। प्रार्थना करते हैं पवित्र प्रभु हमें भी एक जीवित साक्षी बनाकर प्रभु जी आपके महिमा के लिए हमको तैयार कीजिए, दया कीजिए। पवित्र प्रभु जी आपने हमको भी पाप के दासत्व में से पवित्र प्रभु जी पूरी रीति से जो हम शरीर की अभिलाषाओं को पूरा करते हुए शरीर के अधीन में थे, शैतान के वश में थे और पवित्र प्रभु जी किसी भी रीति से हम खुद होकर छुटकारा नहीं पा सकते थे, परंतु आपने छुटकारा दिया है तो एक जीवित साक्ष्य बनकर आपके महिमा के लिए आगे बढ़ने के लिए तो कृपा दीजिए। आपके पीछे चलना प्रभु आप हमको सिखाइए। पवित्र प्रभु यीशु हम अपनी इच्छा को नहीं परंतु आपकी इच्छा को पूरा करने के लिए तो आप सहायता कीजिए। मरियम मगदलीनी कैसे आपके पीछे पीछे जब आप इस संसार में थे आपकी सेवा के जीवन में आपके पीछे पीछे वो चल रहे थे। प्यार पिताजी आप मेरे हमारे भी प्रभु आप सहायता कीजिए। इतना ही नहीं बल्कि पवित्र प्रभु जी राजा कैसे वो व्यक्ति कैसे वो आपके किए हुए कामों को पवित्र प्रभु जी सुवार्ता दिया, वैसे हमारे जीवन में पवित्र प्रभु जी एक साक्षी बनकर प्रभु जी सुवार्ता देने के लिए सहायता की। सामने स्त्री भी कैसे अपने जीवन में से जब वो पाप से छुटकारा पाए कैसे वो अपने गांव में वो साक्षी बनकर है, ऐसे प्रभु मेरे हमारे जीवन में पवित्र प्रभु जी आपके साक्षीदार आप गवाह बनाकर आपकी महिमा के लिए प्रभु उपयोग कीजिए, दया कीजिए। मरियम मगदलीनी और कई स्त्रियां हैं जो अपने संपत्ति से आपकी सेवा कर रहे थे, तो हमारे जीवन में भी जो कुछ प्रभु आपने हमको दिया है उसके द्वारा प्रभु आपकी सेवा करने के लिए सेवा में हमारे धन संपत्ति हो, हमारा ज्ञान हो, हमारा जीवन प्रभु आपकी सेवा में उपयोगी बने तो आप कृपा दीजिए, सहायता कीजिए। प्रभु जी कैसे तभी भले भले कामों को करते हुए दान करते हुए वो आपकी सेवा करते थे। प्यार पिताजी हन्ना रात और दिन पवित्र प्रभु यीशु आपके मंदिर में उपवास प्रार्थना करके सेवा करते थे। प्यार पिताजी ऐसे आप मुझको हमको भी पवित्र प्रभु यीशु आपकी सेवा में वो आगे बढ़ाइए, दया कीजिए। जिनकी जो जरूरत है हम पर प्रकट कीजिए ताकि हम पवित्र प्रभु जी सेवा में तो हम भाग ले सके। प्रभु आपका वचन कहता है परमेश्वर अन्याय नहीं है कि तुम्हारे काम और वो से प्रेम और आपके काम को भूल जाए, अरे के कामों के अनुसार प्रतिफल देने वाले प्रभु आप हैं। प्रभु आप दया कीजिए, अनुग्रह कीजिए और पवित्र प्रभु यीशु आपकी महिमा के लिए हमको तैयार कीजिए। आपकी इच्छा में प्रभु जी आने वाले दिनों में आपके महिमा के लिए मुझको हमको एक नई सृष्टि बनकर नए जीवन की चाल चलते हुए आपके राज्य के लिए तैयार कीजिए। अभी तक आपने सहायता किया, कृपा दिया, धन्यवाद देते हैं। हम अपने आप को प्रभु आपके हाथों में सौंपते हुए इस प्रार्थना को धन्यवाद के साथ यीशु मसीह के नाम से मांगते सुना स्वीकार कीजिए। आमीन आमीन। Praise the Lord.